ಆನೇಕಲ್ ತಾಲೂಕಿನ ಚಂದಾಪುರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಚಂದಾಪುರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಾರ್ವಜನಿಕರ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್ ರವರು ವಹಿಸಿದ್ದರು. ಇನ್ನು ಸಾರ್ವಜನಿಕರ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಪೂರ್ವಭಾವಿ ಸಭೆಯಲ್ಲಿ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಮಂಜುಳಾರವರು, ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪುರಸಭೆ ಸದಸ್ಯರು, ನಾಮನಿರ್ದೇಶಕ ಸದಸ್ಯರು ಹಾಗೂ ಚಂದಾಪುರ ಪುರಸಭೆಯ ಕಂದಾಯ ಅಧಿಕಾರಿ ಸುಧಾಕರ್, ಇಂಜಿನಿಯರ್ ಆದರ್ಶ್, ಲಕ್ಷ್ಮಿ, ರೇಣಿತಾ, ನಂಜಪ್ಪ, ಶಿವರಾಮ್, ಸುನಿಲ್, ವಿಶ್ವನಾಥ್, ಪ್ರವೀಣ್, ವಿದ್ಯಾ, ವೇಣು ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದ್ರು. ಇದರಲ್ಲಿ ನಾವು ಮುಂದಿನ 25-26 ಸಾಲಿನ ಆಯವ್ಯಯ ಸಭೆಯಲ್ಲಿ ಮಂಡಿಸುವುದಕ್ಕೆ ಮುಂಚೆ ತಮ್ಮ ಅಮೂಲ್ಯ ಸಲಹೆಗಳು, ಕೆಲವು ಸೂಚನೆಗಳನ್ನು ನಮಗೆ ಒಂದು ಸಂದರ್ಭದಲ್ಲಿ ನಮ್ಮ ಸಲಹೆಗಳು ಕೊಡಬೇಕಂತ ಹೇಳಿ ಈಗ ಹೊಸದಾಗಿ ಯಾರು ಮಾಡುವಂಥದ್ದಾಗಲಿ ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಸರಿದೂಗಿಸುವಂತಹ ಕ್ರಮಗಳು ಈ ಸಾಲಿನ ಆಯವ್ಯಯದಲ್ಲಿ ಅಳವಡಿಸುವುದಕ್ಕೆ ತಾವು ಸೂಕ್ತ ಸಲಹೆಗಳನ್ನ ನೀಡಬೇಕಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಸಭೆ ನಡೆಸಿಕೊಂಡು ಮಾಡಿ ಅವರಿಗೆ ಹೋಗ್ತಾರೆ. ಸಾಲಿನ ಪ್ರಮುಖ ಆದಾಯಗಳು ಮತ್ತು 2025-26ನೇ ಸಾಲಿನ ನಿರೀಕ್ಷಿತ ಆದಾಯದ ವಿವರ. 2025-26ನೇ ಸಾಲಿನ ನಿರೀಕ್ಷಿತ ಆದಾಯ ಇವುಗಳಲ್ಲಿ ಎಸ್ಎಂಸಿ ಮುದ್ರಾನಿಧಿ ಅನುದಾನ 1,20,00,000, ಎಸ್ಎಂಸಿ ವೇತನ ಅನುದಾನ ಅಲ್ಲಲ್ಲಪ್ಪ ನಮ್ಮ ಬಂದಿರೋದು 23 ಲಕ್ಷ ಸರ್ಕಾರದಿಂದ ಆ ಥರ ಜನವರಿ ಎಸ್ಎಂಸಿ ಮುದ್ರಾನಿಧಿ ಅನುದಾನ 2024-25ನೇ ಸಾಲಿನ ನಿರೀಕ್ಷಿತ ಆದಾಯ 1 ಕೋಟಿ. ಇದರಲ್ಲಿ ಜನವರಿ ಸಾಲಿನ ಅಂತ್ಯಕ್ಕೆ ವಾಸ್ತವಿಕ ಆದಾಯ 23 ಲಕ್ಷ. 2025-26ನೇ ಸಾಲಿನ ನಿರೀಕ್ಷಿತ ಆದಾಯ 1,20,00,000. ಎಸ್ಎಂಸಿ ವೇತನ ಅನುದಾನ 1,80,00,000. ಜನವರಿ ಅಂತ್ಯಕ್ಕೆ ವಾಸ್ತವಿಕ ಆದಾಯ 1,80,00,000. ಸಾಲಿನ 25-26ನೇ ಸಾಲಿನ ನಿರೀಕ್ಷಿತ ಆದಾಯ 2,50,00,000. ಮೂರನೇದು ಎಸ್ಎಂಸಿ ಕುಡಿಯುವ ನೀರಿನ ಅನುದಾನ 10 ಲಕ್ಷ. 2024-25ನೇ ಸಾಲಿನಲ್ಲಿ ಬಂದಿಲ್ಲ. 2025-26ನೇ ಸಾಲಿನ ನಿರೀಕ್ಷಿತ 15 ಲಕ್ಷ. ಎಸ್ಎಂಸಿ ವಿದ್ಯುತ್ ಅನುದಾನ ನಿರೀಕ್ಷಿತ ಆದಾಯ 24-25 ನಿರೀಕ್ಷಿತ ಆದಾಯ 10,70,00,000. ಜನವರಿ ಅಂತ್ಯಕ್ಕೆ ವಾಸ್ತವಿಕ ಆದಾಯ 7,51,00,000. 2025-26ನೇ ಸಾಲಿನ ನಿರೀಕ್ಷಿತ ಆದಾಯ 10 ಕೋಟಿ. ಸ್ವಚ್ಛ ಭಾರತ್ ಮಿಷನ್ ಅನುದಾನ 40 ಲಕ್ಷ. 24-25ನೇ ಸಾಲಿನ ವಾಸ್ತವಿಕ ಆದಾಯ ಬಂದಿಲ್ಲ. 2025-26ನೇ ಸಾಲಿನ ನಿರೀಕ್ಷಿತ ಆದಾಯ 1 ಕೋಟಿ. 15ನೇ ಹಣಕಾಸು ಆಯೋಗಗಳ ಅನುದಾನ 1,50,00,000. ಅಂತ್ಯಕ್ಕೆ ವಾಸ್ತವಿಕ ಆದಾಯ 1,16,00,000. ನಿರೀಕ್ಷಿತ ಆದಾಯ 2 ಕೋಟಿ. ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ 50 ಲಕ್ಷ. 2024-25ನೇ ಸಾಲಿನ ನಿರೀಕ್ಷಿತ ಆದಾಯ 50 ಲಕ್ಷ. ವಾಸ್ತವಿಕ ಆದಾಯ ಅಂತ್ಯಕ್ಕೆ ಬಂದಿಲ್ಲ. 2025-26ನೇ ಸಾಲಿನ ನಿರೀಕ್ಷಿತ 50 ಲಕ್ಷ. ಆಸ್ತಿ ತೆರಿಗೆ ನಿರೀಕ್ಷಿತ ಆದಾಯ 8 ಕೋಟಿ. ವಾಸ್ತವಿಕ ಆದಾಯ 7,79,00,000. 2025-26ನೇ ಸಾಲಿನ ನಿರೀಕ್ಷಿತ ಆದಾಯ 12 ಕೋಟಿ. ಆಸ್ತಿ ತೆರಿಗೆ ಮೇಲಿನ ದಂಡ ವಸೂಲಾತಿ 2 ಕೋಟಿ. ವಾಸ್ತವಿಕ ಆದಾಯ 1,23,00,000. ನಿರೀಕ್ಷಿತ ಆದಾಯ 3,50,00,000. ನೀರು ಸರಬರಾಜು ಶುಲ್ಕ ನಿರೀಕ್ಷಿತ ಆದಾಯ 20 ಲಕ್ಷ. ವಾಸ್ತವಿಕ ಆದಾಯ 11,92,000. ನಿರೀಕ್ಷಿತ ಆದಾಯ 25-26ನೇ ಸಾಲಿನ ನಿರೀಕ್ಷಿತ ಆದಾಯ 25 ಲಕ್ಷ. ಸಂದೇಶ ಶುಲ್ಕ
75 ಲಕ್ಷ, ವಾಸ್ತವಿಕ ಆದಾಯ 34,53,000, ನಿರೀಕ್ಷಿತ ಆದಾಯ 75 ಲಕ್ಷ. ಘನತ್ಯಾಜ್ಯ ನಿರ್ವಹಣೆ ಸೆಸ್ 35 ಲಕ್ಷ, ವಾಸ್ತವಿಕ ಆದಾಯ 27,89,049, 25-26 ಸಾಲಿನ ನಿರೀಕ್ಷಿತ ಆದಾಯ 50 ಲಕ್ಷ. ಘನತ್ಯಾಜ್ಯ ನಿರ್ವಹಣಾ ಬಲಕೇಂದ್ರ ಶುಲ್ಕ ನಿರೀಕ್ಷಿತ ಆದಾಯ 5 ಲಕ್ಷ, ವಾಸ್ತವಿಕ ಆದಾಯ 73,000, 25-26 ಸಾಲಿಗೆ ನಿರೀಕ್ಷಿತ ಆದಾಯ 5 ಲಕ್ಷ. ಕಟ್ಟಡ ಪರವಾನಗಿ 24-25 ಸಾಲಿನ ನಿರೀಕ್ಷಿತ ಆದಾಯ 60 ಲಕ್ಷ, ವಾಸ್ತವಿಕ ಆದಾಯ 36,70,000, 25-26 ಸಾಲಿಗೆ ನಿರೀಕ್ಷಿತ ಆದಾಯ 1.5 ಕೋಟಿ. ಖಾತಾ ನಗದು ಮತ್ತು ಖಾತಾ ವರ್ಗಾವಣೆ ಶುಲ್ಕ 24-25 ಸಾಲಿಗೆ ನಿರೀಕ್ಷಿತ ಆದಾಯ 33 ಲಕ್ಷ, ವಾಸ್ತವಿಕ ಆದಾಯ 38,55,000, 25-26 ಸಾಲಿಗೆ ನಿರೀಕ್ಷಿತ ಆದಾಯ 25-26 ಸಾಲಿಗೆ ನಿರೀಕ್ಷಿತ ಆದಾಯ 7 ಲಕ್ಷ. ನಿರೀಕ್ಷಿತ ಆದಾಯದಲ್ಲಿ ಸಾರ್ವಜನಿಕವಾಗಿ ಉಪಯೋಗವಾಗುವಂತಹ ಕೆಲವೊಂದು ವಿಶೇಷವಾದ ಯೋಜನೆಗಳನ್ನು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಈ ಒಂದು ವೇದಿಕೆಯಲ್ಲಿ ತಿಳಿಸಬಹುದಾಗುತ್ತೆ. ಅದನ್ನು ಬಜೆಟ್ನಲ್ಲಿ ಅಳವಡಿಸಿಕೊಂಡು ಮುಂದುವರಿಯುತ್ತೆ. ಇವತ್ತಿನ ಒಂದು 25-26ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆಯನ್ನು ನಮ್ಮ ಅಧ್ಯಕ್ಷತೆಯಲ್ಲಿ ಕರೆದಿರ್ತಕ್ಕಂಥದ್ದು ತುಂಬ ಸಂತೋಷ ಸಂಗತಿ. ಅದೇ ರೀತಿ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಈ ಬಜೆಟ್ ಆಯವ್ಯಯದ ಪೂರ್ವಭಾವಿ ಸಭೆ. ಕಳೆದ ಬಾರಿ ಇದೇ ಜಾಗದಲ್ಲಿ ಹಲವಾರು ಜನ ಸೇರಿ ಹಲವಾರು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದರು. ಅದ್ರ ಬಗ್ಗೆ ಯಾರಾದರೂ ಫಸ್ಟ್ ಕ್ರಮ ತಗೊಂಡಿಲ್ಲ ಅದನ್ನು ದಯವಿಟ್ಟು ಹೇಳಿ, ಆಮೇಲೆ ಮಾತಾಡ್ತೀವಿ. ಸಾರ್ವಜನಿಕ ಪೂರ್ವಭಾವಿ ಸಭೆಯಲ್ಲಿ ನೀಡುವ ಸಲಹೆ ಸೂಚನೆಗಳು ಹಾಗೂ ತೆಗೆದುಕೊಂಡು ಹೋಗಬಹುದು. ಮೊದಲಿಗೆ ವೈಭವ ರೆಡ್ಡಿ ನೀಡಲಾದ ಸಲಹೆ ಕಂದಾಯ ವಸೂಲಿ ಬಗ್ಗೆ ಕ್ಯಾಂಪ್ ಹಾಕಬಹುದು. ನೀರಿನ ಪೂರ್ತಿ ಹೋಗ್ಬಿಡು, ಆಮೇಲೆ ಏನು ಮಾಡಿದ್ದಾರೆ ನೀರಿನ ಸಂಪರ್ಕ, ನೀರು ಕಂದಾಯ ವಸೂಲಿ ಮಾಡಬೇಕು. ಸಲಹೆ 2, ನೀರಿನ ಸಂಪರ್ಕ ಮತ್ತು ನೀರಿನ ಕಂದಾಯ ವಸೂಲಿ ಮಾಡಲು ಮೀಟರ್ ಅಳವಡಿಸುವುದು. 3, ನಗರ ಸೌಂದರ್ಯ ಹಾಳಾಗುತ್ತದೆ, ಹಾಗೆಯೇ ಚನ್ನಾಪುರ ಮುಖ್ಯ ರಸ್ತೆ ಹಾಳಾಗುತ್ತದೆ, ಇದರಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಹಾಗೂ ಡಿವೈಡ್ ಮಧ್ಯಂತರ ವ್ಯವಸ್ಥೆ ಮಾಡಲು ತಿಳಿಸಿದರು. 4, ಪುರಸಭೆ ವ್ಯಾಪ್ತಿಯಲ್ಲಿ CCTV ಅಳವಡಿಸಿದ್ದೀರಿ, ಅದು ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ, ಇದರ ಬಗ್ಗೆ ಗಮನ ಹರಿಸುವ ಬಗ್ಗೆ. 5, ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತದೆ, ಬೀದಿ ವ್ಯಾಪಾರಸ್ಥರು ಪೆಟ್ಟಿ ಅಂಗಡಿಗಳು ಹೆಚ್ಚಾಗುತ್ತದೆ, ಇದನ್ನು ತೆರವುಗೊಳಿಸಲು ಗಮನಿಸುವ ಬಗ್ಗೆ. 6, ಸ್ಮಶಾನ ಅಭಿವೃದ್ಧಿ ಹಾಗೂ ಸ್ಮಶಾನಕ್ಕೆ ಜಾಗ ಇಲ್ಲ, ಸರ್ಕಾರಿ ಜಾಗ ಸರ್ವೆ ನಡೆಸಿ ಸ್ಮಶಾನಕ್ಕೆ ಮೀಸಲು ಹಾಗೂ ಸರ್ಕಾರಿ ಜಾಗಕ್ಕೆ ಪ್ರತಿ ಬೆಲೆ ಹಾಕಲು ತಿಳಿಸಿದರು. 7, ಹಸಿರು ಉಸಿರು ಎಂಬ ಕಾರ್ಯಕ್ರಮವನ್ನು ಮಾಡಿ ನಾಯಕರುಗಳನ್ನು ಬಳಸಲು ಕಾರ್ಯಕ್ರಮವನ್ನು ಮಾಡಲು ತಿಳಿಸಿದರು. 8, ಬಡಾವಣೆಗಳಲ್ಲಿರುವ ಕೃಷಿಯ ಸೇವೆಗಳಿಗೆ ಬೇಲಿ ಹಾಕಿಸಿ ಪಾರ್ಕ್ ಉದ್ಯಾನವನ ಅಭಿವೃದ್ಧಿಪಡಿಸುವ ಬಗ್ಗೆ. 9, ವಿದ್ಯುತ್ ಚಿತಾಗಾರ ಮಾಡಲು 3 ವರ್ಷದಿಂದ ಹೇಳುತ್ತಲಿದ್ದರೆ ಅದರ ಕಡೆ ಗಮನ ಹರಿಸಲು ತಿಳಿಸಿದರು. ಮತ್ತು STP ವ್ಯವಸ್ಥೆ ಇಲ್ಲ, ಜಾಗಗಳಲ್ಲಿ ವಿದ್ಯುತ್ ನೀರನ್ನು ಬಿಡಲಾಗಿದ್ದು, ಇದರ ಬಗ್ಗೆ ಗಮನಿಸಲು ತಿಳಿಸಿದರು. 11, ಪುರಸಭೆ ಕಟ್ಟಡ ಕಟ್ಟುವುದಕ್ಕೆ ಅನುದಾನ ರಿಸರ್ವ್ ಮಾಡಲು ಹಾಗೂ ಸರ್ಕಾರದಿಂದ ಅನುದಾನಕ್ಕೆ ಬೇಡಿಕೆ ಮಾಡುವ ಬಗ್ಗೆ. ಕುಡಿಯುವ ನೀರು ಕಾವೇರಿ ಜಲಗಳಿಗೆ ಹಣ ರಿಸರ್ವ್ ಮಾಡುವ ಬಗ್ಗೆ. ಇದಕ್ಕೆ ತೆಗೆದುಕೊಂಡಿರುವ ಹೊಸರಿಗೆ ಕ್ಯಾಂಪ್ ಹಾಕೊಂಡಿದ್ದೀವಿ ಸರ್. ಕ್ಯಾಂಪ್ ಹಾಕೊಂಡು ಹೊಸರಿಗೆ ಕ್ರಮ ತಗೊಂಡಿದ್ದೀವಿ. ಈಗ ಏನಾಗಿದೆ ಅಂದ್ರೆ ನೀರಿನ ಸಂಪರ್ಕಕ್ಕೂ ಸಹ ಈ ಯೂನಿಟ್ ಅಳವಡಿಸೋದು ನಾವು ಸಭೆ ಬಳಸಿದ್ವಿ. ಸಭೆ ತೀರ್ಮಾನ ಮಾಡಿಕೊಂಡು ಮುಂದಿನ ಕ್ರಮ ತಗೊಂಡಿದ್ದೀವಿ ಸರ್. ಆಮೇಲೆ CCTV ಅಳವಡಿಸೋ ಬಗ್ಗೆ ಕೇಳಿದ್ರೆ ಸರ್, ಈಗ ಟೆಂಡರ್ ಆಗಿದೆ ಸರ್. ಈಗ 16 ಸಭೆಯಲ್ಲಿ ಅಲ್ಲ ಒಂದೊಂದು ಕೇಳಿದ್ರೆ ಎಲ್ಲ ಒಂದೇ ಸರಿ ಹೇಳಿದ್ರೆ ಈಗ ಸಭೆಯಲ್ಲಿ ಇದು ನಿಮ್ಮ ಬಾಡಿ ಬಂದಿರೋದು ಯಾವಾಗ, ನಾವು ನಿಮ್ಗೆ ಹೇಳಿರೋದು ಯಾವಾಗ ಬಾಡಿ ಬಂದಿರೋದು ಇತ್ತೀಚೆಗೆ ಒಂದು 4 ತಿಂಗಳಾಗಿರ್ಬೇಕು. ಅದಕ್ಕೆ ಮುಂಚೆ ನೀವು ಯಾಕೆ ಮಾಡಬಾರ್ದು? ಅದೇ ಸರ್, ಇದು ಮಾತಾಡಿದ್ರೆ ಏನು ಕ್ರಮ ತಗೊಳ್ತೀವಿ ಅಂತ ತಾವು ಆಮೇಲೆ ಈಗ CCTV ಅಳವಡಿಸೋದು ನಾವು 16 ಕಡೆ ಈಗ ನಾವು ನೀವು ಹೇಳಿದಂಗೆ ಬ್ಲಾಕ್ ಸ್ಪಾಟ್ಸ್ 16 ಕಡೆ ಐಡೆಂಟಿಫೈ ಮಾಡಿದ್ದೀವಿ ಸರ್. ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಇಟ್ಟಿದ್ದೀವಿ, ಅದು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳಿ ಸಭೆ ತೀರ್ಮಾನ ನಂತರ ಅದಕ್ಕೆ CCTV ಎಲ್ಲಿ ಬ್ಲಾಕ್ ಸ್ಪಾಟ್ ಲಾಸ್ಟ್ ಟೈಮ್ ಕಸ ಎಲ್ಲ ಹಾಕ್ತೀವಿ ಅಂತ ಹಳದ ಸಲ ಹೇಳಿದ್ದೀವಿ. ಅದಕ್ಕೆ ಟೆಂಡರ್ ಆಗಿದೆ, ಈಗ ಆಲ್ರೆಡಿ CC ಕ್ಯಾಮ್ರಾ ಬಂದಿದೆ, ಅದನ್ನ ಅಳವಡಿಸ್ತೀವಿ ಸರ್. ಈಗ ಒಂದು ನಿಮಿಷ ಆಗಿದೆ ಸರ್. ಒಬ್ಬ
ಆಮೇಲೆ ಟ್ರಾಫಿಕ್ ಸಿಗ್ನಲ್ದು ಇದು ಬಗ್ಗೆ ನಾವು ಈಗ ಮೊದಲೇ ಮೀಟಿಂಗ್ ಮಾಡ್ಕೊಂಡಿದ್ವಿ ಸರ್. ಟ್ರಾಫಿಕ್ ಸಿಗ್ನಲ್ ಬಗ್ಗೆ ನಮಗೆ ಅನುದಾನದ ಕೊರತೆ ಇತ್ತು. ಈಗ ಅನುದಾನದ ಕೊರತೆಗೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ಅಳವಡಿಸೋದಕ್ಕೆ ಈಗ ಕ್ರಮ ತಗೊಂತಾ ಇದೆ ಸರ್. ಸ್ಮಶಾನ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಈಗ 2 ಕಡೆ ಸರ್ವೆ ಮಾಡೋದಕ್ಕೆ ಮಾಡಿದ್ವಿ ಸರ್. ಅದನ್ನ ರೈಲ್ವೆ ಅವರು ಮೇಜರ್ ಆಗಿ ಅಕ್ವೈರ್ ಮಾಡಿದ್ದಾರೆ. ಅದಕ್ಕೆ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಮಾತಾಡಿದ್ದೀವಿ. ಅವರು ಸಹ ಈಗ ಈ ಜಾಗ ಬಿಡೋದಕ್ಕೆ ರೋಡ್ ಬಿಡೋದಕ್ಕೆ ಹೇಳಿ ಸೂಚಿಸಿದ್ದಾರೆ ಸರ್. ಈಗ ಸದಸ್ಯರು ಸಹ ಜಂಟಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸರ್. ಆಮೇಲೆ ಆರ್ಸಿಐ ವಸೂಲು ಇದಕ್ಕೆ ನಾವು ಫಾರೆಸ್ಟ್ ಆಫೀಸರ್ ಅಂತ ಮಾತಾಡಿದ್ವಿ ಸರ್. ಅದ್ರ ಬಗ್ಗೆ ಕ್ರಮ ತಗೊಂಡು ಸರ್. CSI ಬೇಲಿಗೆ ಇದೊಂದು DMRDಯಲ್ಲಿ CSI ಇರೋದು, ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್. ಅದನ್ನ ಪತ್ರ ವ್ಯವಹಾರ ಮಾಡಿದ್ದೀವಿ. ಚಿತ್ತಾಗಾರಕ್ಕೆ ಅನುದಾನ ಕೊರತೆ ಈ ಸರಿ ಸಭೆ ಮಾಡಿಸಿದ್ವಿ ಸರ್. ಈಗ STP ವ್ಯವಸ್ಥೆ ಕರೆಂಟ್ ಯುಟಿಲಿಟಿ ಈಗ ಇವಿಂದು ಎಲ್ಲಿ ಮಾಡೋ ಅದನ್ನ ಕಂಟಿನ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ಮಾಡ್ತಾ ಇದೆ ಸರ್. ಅನುದಾನದ ಕೊರತೆಯಿಂದ ಈಗ ಈ ವರ್ಷದಲ್ಲೂ ಸಹ ನಾವು ಸ್ವಲ್ಪ ತಗೊಂಡೆ ಅಂತ ಅದಷ್ಟು ಹೇಳ್ಬೋದು. ಕಟ್ಟಡದಲ್ಲಿ ಈಗ 3,18,00,000 ನಾವು ಅಂದಾಜು ಮಾಡಿದ್ದೀವಿ ಸರ್. ಈಗ ಅಪ್ರೂವಲ್ ಆದ ತಕ್ಷಣ ನಾವು ಪ್ರವಾಸ ಬರ್ತೀವಿ ಸರ್. ಈಗ ನೀವೇನು ಓದಿದ್ರೆ ಇದೇ ಓದ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಏನಾದ್ರು ಮೆಂಟಲ್ ಕುತ್ಕೊಂಡು ಊಹೆ ಮಾಡ್ಕೊಂಡು ಕ್ವಶನ್ ಹೇಳ್ಬೇಕಾ ಅಥವಾ ನಮ್ಗೆಲ್ಲ ಕಾಪಿಗಳು ಕೊಡ್ಬೇಕಾ ನೀವು? ಯಾರು ನಡವಳಿ ಏನಾಯ್ತು ಅಂತ ಕೊಡ್ತಿಲ್ಲ. ಹಿಂದಿನ ನಡವಳಿಕೆ ಸರ್, ಅದನ್ನೇ ಹೇಳ್ತಾ ಹಿಂದಿನ ನಡವಳಿಕೆ ಮಾಡಿಲ್ಲ. ಈಗ ಬಜೆಟ್ ದಯವಿಟ್ಟು ಬಜೆಟ್ ಪೂರ್ವ ಸಭೆ ಇದು ನಾವು ಎಷ್ಟು ಸಭೆಗೆ ದಿನ ಏನ್ ತಗೋಬೇಕು ಏನಿಲ್ಲ ಅನ್ನೋದಕ್ಕೆ ನಾವು ಅಂದಾಜು ನಿರೀಕ್ಷಿಸ್ತೇವೆ. ಈಗ ನಮ್ಮ ಗವರ್ನಮೆಂಟ್ ಸರ್ ಹೇಳಿದ್ರು ಇವೆಲ್ಲ ಮಾಡಿ ಆಕ್ಷೇಪ ತಗೊಳ್ಳಿ ಅಂತ. ಇದೆಲ್ಲ ಅನುದಾನ ಕೊಡುತ್ತೆ. ಇದು ನೋಡಿ ಎಕ್ಸಾಂಪಲ್ ನಾವು ಕೇಳ್ತಿರೋದು ನಮ್ಗೆ ಹಿಂದಿನ ಏನು ಸಜೆಷನ್ಗಳು ಕೊಟ್ಟಿದ್ರು ಕೊಡಿ ಅಂತ ಕಾಪಿ ಬಗ್ಗೆ ಕೇಳ್ತಾ ಇದೀವಿ ನಾವು. ನೀವು ಎಷ್ಟು ದುಡ್ಡು ಇಡ್ತೀರಾ ಅಂತ ಕೇಳಿಲ್ಲ. ಕಾಪಿನೇ ಇಲ್ಲ ಅಂತಂದ್ರೆ ಈಗ ನೀವು 15 ಪಾಯಿಂಟ್ 20 ಪಾಯಿಂಟ್ ಓದ್ಬಿಡ್ತೀರಾ. ಓದ್ಬಿಟ್ಟಾದ್ಮೇಲೆ ನಮ್ಗೆ ಏನ್ ಗೊತ್ತಾಗುತ್ತೆ? ನಾವ್ ಯಾವ್ದು ಕೇಳ್ಬೇಕು ಎಷ್ಟು ಅಂತ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಮಾತಾಡಿದೀವಿ, ಅದು ಸಜೆಷನ್ ಕೊಟ್ಟಿದ್ದೀವಿ. ದಾಖಲಾತಿ ಕೊಡಿ. ಸರ್ ಇದು ಪೂರ್ವಭಾವಿ ಹೀಗಾಗಿ ನೀವು ಸಭೆಯಲ್ಲಿ ನೀವು ಮೀಟಿಂಗ್ ಅಲ್ಲಿ ಸಭೆ ತೀರ್ಮಾನ ಮಾಡಲು ಏನ್ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಸಬ್ಜೆಕ್ಟ್ ಇದೆ, ನಿಮ್ಗೆ ಸಬ್ಜೆಕ್ಟ್ ಇದೆ. ಈಗ ಉತ್ತರ ಸಾಮಾಜಿಕ ಸಭೆ ಅಲ್ಲ ಇದು. ಆಯವ್ಯಯದಲ್ಲಿ ನಾವು ಯಾವುದಕ್ಕೆ ಹಳೆ ಸಲಹೆ ಸೂಚನೆ ಈಗ ಸಲಹೆ ಸೂಚನೆಗಳನ್ನು ಓದಿದ್ರೆ ನೀವು ಬರ್ಕೊಳ್ಬೇಕು. ಯಾರು ಏನ್ ಮಾತಾಡಿದ್ದಾರೆ ಅವತ್ತು ಅವ್ರ ಹೆಸರು ಬರ್ಕೊಂಡು ಅವ್ರಿಗೆ ಸಮಸ್ಯೆಗಳು ಯಾರು ಬರ್ಕೊಂಡಿಲ್ಲ. ಯಾರು ಏನ್ ಮಾಡ್ತಾರೆ ಅಂತ ರೆಕಾರ್ಡ್ ಮಾತ್ರ ಇಲ್ಲ. ನಾನು ಇದು ಸರ್ಕಾರಿ ವ್ಯಾಕರಣ ಸಭೆ ಮಾಡಿಸಿ ನಾನು ಕೇಳಿದೆ. ಬಟ್ ನೀವು ಎಷ್ಟು ಮಾಡಿದ್ದೀರಾ? ಇದೆಲ್ಲ ಬೇರೆ ಭಾವಿಸ್ತಾ ಇದೆ. ಆಮೇಲೆ ರಾಜಕಾರಣಿಗಳನ್ನ ಕ್ರಮ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಒಟ್ಟಾಗಿ ನಾವು ಲೆಕ್ಕ ನಾವು ಒಟ್ಟಾಗಿ ಭೇಟಿ ಮಾಡ್ಕೊಂಡಿದ್ದೀವಿ. ಅವರು ಈಗ
ಭೂಮಿದೆಲ್ಲ ಅಪ್ಲಿಕೇಶನ್ ಆಗ್ತಾ ಇದೆ. ನಾವು ಇವ್ರನ್ನ ಸರ್ವೆಯನ್ನ ನಮಗೆ ರಿಪೋರ್ಟ್ ಮಾಡ್ಕೊಡ್ತೀವಿ. ಅವಾಗ ನಿಮ್ದೇನಿದೆ ನಿಮ್ಮ ಸೈಟ್ಗಳಾಗಲಿ ಸರ್ಕಾರಿ ಜಾಗಗಳಾಗಲಿ ಒಟ್ಟಿಗೆ ಒಟ್ಟುಗೂಡಿ ಸರ್ವೆ ಮಾಡಿ ಒಳ್ಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದು 1 ವರ್ಷದಿಂದನೇ ಕೊಟ್ಟಿದ್ದೆ ಸರ್. ನೀವು ಅಧಿಕಾರಿ ವರ್ಗ ಇದ್ದು ಇಷ್ಟು ದಿನ ಈಗಾದರೂ ನಮ್ದು ಜಾಸ್ತಿ ಹೇಳಕ್ಕಿಲ್ಲ. ಈಗ ಅದನ್ನು ಮಾಡಿದ ಮಾಡಿದೆ. ದಯವಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಪುರಸಭೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಅದನ್ನ ದಯವಿಟ್ಟು ಶ್ರಮಗಳು ಏನು ಬಜೆಟ್ ಇವತ್ತಿಲ್ಲ ಎಲ್ಲದಕ್ಕೂ ಇವತ್ತು ಈ ತಾನೇ ಹೇಳಿದ್ರೆ ಎಲ್ಲದಕ್ಕೂ ಕೊರತೆ ಅಂತ ಹೇಳ್ತಾ ಇದ್ರು. ಕೊರತೆ ಇಟ್ಕೊಂಡು ಮತ್ತೆ ಈಗ ಜಾಸ್ತಿ ಮಾಡ್ಕೊಂಡಿದ್ದೀರ ಬಜೆಟ್ ನೀವು ಎಲ್ಲದಕ್ಕೂ ಇವರೇ ಹೇಳಿದೆ ಮಾತಾಡ್ತಾರೆ ಎಲ್ಲದಕ್ಕೂ ಕೊರತೆ ಇದೆ, ಹಣದ ಕೊರತೆ ಅಂತ. ಮತ್ತೆ ತಿರುಗಿ ಯಾಕೆ ನಿಮಗೆ ಜಾಸ್ತಿ ಬೇಕಿಲ್ಲ ಹೇಳಿ. ಇನ್ನೊಂದು ಕಡಿಮೆ ಮಾಡ್ಕೊಂಡು ದಯವಿಟ್ಟು ಮಾಡಿ. ಲಾಸ್ಟ್ ಟೈಮೇ ಬರ್ಲಿಲ್ವಲ್ಲ, ಈಗ ಯಾಕೆ ಹೋಗ್ತೀರಾ? ಮತ್ತೆ ಏನೋ ಮಾಡಿಲ್ಲ, ರೀಚ್ ಹತ್ತತ್ರ ರೀಚ್ ಆಗಿದ್ರೆ ಇಟ್ಕೋಬಹುದು. ನೀವು ಬಜೆಟ್ ಮಾಡಿ ಜಿಲ್ಲಾಧಿಕಾರಿ ಕಳಿಸ್ರಿ ಮತ್ತೆ DMI ಕಳಿಸ್ರಿ ಬಜೆಟ್ ಕಾಪಿ. ಅದನ್ನ ನಾನು ನೋಟಿಸ್ ಮಾಡೋದು ಹಾಕಿ ಅಂತ ಹೇಳಿದೆ. ನೀವು ಆಗ್ಲಿಲ್ಲ. ಹೋದ್ಸಲಿ ಕಲ್ಪನೆ ಬಜೆಟ್ ಅಲ್ಲಿ ಏನ್ ಮೀಟಿಂಗ್ ಮಾಡಿದ್ರೆ ಅದೊಂದು ಕಾಪಿ ಕೊಡಿ. ಇಲ್ಲಿ ಕೇಳಿಸ್ಕೊಳ್ಳಿ, ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಏನ್ ಬಜೆಟ್ ಮಾಡಿದ್ರಿ ಇದೇ ತರ ಬಜೆಟ್ ಅದನ್ನ ಕಾಪಿ ಈ ಸಾರಿ ಕೊಟ್ಟಿದ್ರೆ ನಮ್ಮ ಏನ್ ಬಜೆಟ್ ಅಲ್ಲಿ ನಾವು ಕೇಳಿದ್ವಿ ಅದು ಫುಲ್ಫಿಲ್ ಆಯ್ತಾ ಅಥವಾ ಇಲ್ಲ ಸರ್ ಹೇಳ್ತೀವಿ. ಈಗ ನಿಮ್ದು ಹೇಳ್ತೀವಿ. ಇಲ್ಲ ಹೇಳೋದು ಬೇಡ, ಅದೊಂದು ಕಾಪಿ ಕೊಡಿ ಎಲ್ಲಾದ್ರೂ. ಈಗ ಈ ಸಾರಿ ಬಜೆಟ್ ಅಲೋಕೇಶನ್ ಆಗುತ್ತೆ, ಅದನ್ನ ಕಾಪಿ ಅಟ್ಲೀಸ್ಟ್ ನಮ್ಮ ಪುರಸಭಾ ವೆಬ್ಸೈಟ್ ಅಲ್ಲಿ ಹಾಕಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ ಎಲ್ಲರಿಗೂ ಗೊತ್ತಾಗೋದ್ರ ಆಗ್ಲಿ. ಎಲ್ಲ ಗೌಪ್ಯವಾಗಿ ಇಟ್ಕೊಳ್ತೀರಾ ಇಲ್ಲ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಮಿಲಿಟರಿ ಸೀಕ್ರೆಟ್ ಇದು ಅಂತ ಇದಾಗ್ತಾ ಇದೆ. ಬಜೆಟ್ ಮುಕ್ತವಾಗಿ ಕೇಳ್ತಾ ಇದ್ದೀನಿ. ಪುರಸಭೆ ವೆಬ್ಸೈಟ್ ಅಲ್ಲಿ ನೀವು ಹಾಕಿಂದ ಅವ್ರು ಕೇಳಿದ್ರಲ್ಲ, ಆ ಪುರಸಭೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಕಾಣಿಸೋದು ಎರಡೇ, ಮುಖ್ಯಾಧಿಕಾರಿ ಯಾರು, ಅಧ್ಯಕ್ಷರು ಯಾರು, ಇದು ಬಿಟ್ಟರೆ ಇನ್ನೇನು ಅದ್ರ ಮೇಲೆ ಏನು ಕಾಣಿಸೋದಿಲ್ಲ. ಇವಾಗ ತಂದ್ಬಿಡಿ ಸಿಸ್ಟಮ್. ಯಾರು ಒಬ್ಬರು ಮೊಬೈಲ್ ಓಪನ್ ಮಾಡಿ ಇಷ್ಟು ಜನ ಏನಾದ್ರು ಇದ್ರೆ ಅವಾಗ ನಾವು ಉತ್ತರ ಹೇಳ್ತೀವಿ. ಅವ್ರೊಬ್ರು ಮುಂದೆ ಮಾತಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ತದೆ, ನಾನು ಎಲ್ಲಕ್ಕೂ ಗೊತ್ತಾಗ್ಬೇಕಲ್ಲ. ಈಗ ನಿಮ್ದು ಅವ್ರಾದ್ಮೇಲೆ ನೀವು ಮಾತಾಡ್ತೀರಾ? ಪುರಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲ ಮುಂದೆ ಮಾತಾಡ್ಬೇಕಲ್ಲ. ಇವಾಗ ಒಂದು ನಿಮಿಷ ನಮ್ಮ ಪುರಸಭೆ ಇಂಪ್ರೂವ್ಮೆಂಟ್ ಏನ್ ಬೇಕು ಅದು ಸಮಯ ಸಾರ್ವಜನಿಕ ಸಭೆ ಕರೀರಿ, ಅದು ಕಳೆದ್ಮೇಲೆ ಆಮೇಲೆ ನೀವು ಇಟ್ಕೊಳ್ಳಿ. ಅಂದ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ, ಆಮೇಲೆ ಇಟ್ಕೊಳ್ಳಿ. ಅಂದ್ರೆ ನಮ್ಮ ಸಾರ್ವಜನಿಕ ಸಭೆ ಕರೀರಿ, ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಎಲ್ಲರಿಗೂ ಏನು ಸಮಸ್ಯೆ ಎಲ್ಲ ಏನಿದೆ ಪ್ರಾಬ್ಲಮ್ ಕೇಳಿ, ಆಮೇಲೆ ಬೇಕಾದ್ರೆ ನೀವು ವಾರ್ಡ್ಗಳಿಗೆ ಬಂದಿರಲ್ಲ ಯಾರು ಪ್ರತಿ ಬಾರಿ ಇದು ಅಳವಡಿಕೆ ಬರ್ತಾನೆ ಇದ್ದೀವಿ. ಒಂದೊಂದು ಮನೆ 20,000 30,000 ಲೀಟರ್ ಸಂಸ್ಕೃತಿ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅರ್ಥ ಸಿಕ್ಕುತ್ತೆ? ಒಂದೇ ಮನೆಗೆ 150 ಮನೆಗಳವೆ, 150 ಇದರ ಸಭೆ ಮಂಡಿಸ್ತೀವಿ. ಮೀಟರ್ಗೆ ಆದಾಯದಲ್ಲಿ ನಾವು ಬಂದಾಗ ಹೇಳ್ತಾರೆ ಎಷ್ಟಾಗುತ್ತೆ ಅದೇ ನಾವು ಹೇಳಿದ್ದು. ಕಳೆದ ಬಾರಿ ಅದು ಅಂದರೆ ಸರ್ಫೇಸ್ ವಾಟರ್ ಇರಬೇಕು. ನಮಗೆ ಸೋರ್ಸ್ ನಾವೆಲ್ಲ ಹೋದ ಸೋರ್ಸಲ್ಲಿ ಇದ್ದೀವಿ ನಾವು. ಅಂದರೆ ಸರ್ಫೇಸ್ ವಾಟರು ಸೋರ್ಸ್ ಇಲ್ಲ. ಕಾವೇರಿ ನೀರು ಬಂದಿದೆ, ನೀವು ಅದಕ್ಕೆ ಆನೆಕಲ್ಲೂ ಸಹ ಮೀಟಿಂಗ್ ಆಗಿಲ್ಲ, ಅವರು ಅಳವಡಿಸಿಲ್ಲ. ಪ್ರಶ್ನೆ ಆಗಲ್ಲ. ನೀರಿಗೆ ನಾವು ದನ ಪರಿಷ್ಕರಣೆ ಮಾಡ್ಕೋಬಹುದು. ಅದು ಅವ್ರು ಕೇಳ್ತಾ ಇರೋದು ಒಂದೊಂದು ಮನೆಯಲ್ಲಿ ವಿವಿಧ ರೀತಿಯಾದಂತ ಸಭೆ ಕರ್ತಿರೋದು ಸಾರ್ವಜನಿಕರ ಕುಂದುಕೊರತೆ ಕೇಳಕ್ಕೆ. ಇಷ್ಟಾಚಾರ ಮಾಡಂಗಿದ್ರೆ ಮಾಡ್ಕೊಳ್ಳಿ, ಎದ್ದೋಗ್ತೀವಿ. ಈಗ ಅವ್ರೇನು ಕೇಳ್ತಿರೋದು ಯಾವುದೇ ಒಂದು
ಸೈಟಲ್ಲಿ ಮನೆ ಕಟ್ಟಿದ್ದಾರೆ, ಅದಕ್ಕೊಂದು ಅಳತೆ 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 ಇರಬೇಕು, ಇಷ್ಟೇ ಲೀಟರ್ದು ಕೆಪಾಸಿಟಿಯ ಟ್ಯಾಂಕ್ ಇರಬೇಕು. ಆ ಥರ ಆಗ್ತಾ ಇಲ್ಲ. ಇಷ್ಟಾನುಸಾರವಾಗಿ ಎಲ್ಲರೂ ಅವರ ಒಂದೊಂದು ಸೈಟಲ್ಲಿ ಎರಡೆರಡು ಟ್ಯಾಂಕ್ಗಳು ಮಾಡ್ಕೊತಿದ್ದಾರೆ ಅಥವಾ ಅಳತೆ ಮೀರಿ ಮಾಡ್ಕೊತಿದ್ದಾರೆ. ಹಾಗೇನಾಗುತ್ತೆ, ಒಬ್ಬರು 20,000, 30,000, 10,000 ಮಾಡ್ಕೊಂಡಾಗ 10,000 ಒಂದು ತುಂಬುತ್ತೆ, 15,000 ಒಂದು ತುಂಬಬೇಕಾದ್ರೆ ಟೈಮ್ ತಗೊಳುತ್ತೆ. ಅದು ಮುಂದಕ್ಕೆ ಹೆಂಗೆ ಹೋಗುತ್ತೆ ನೀರು, ಅದನ್ನ ಅವ್ರು ಕೇಳ್ತಿರೋದು. ಅದಕ್ಕೋಸ್ಕರ ಕೊಡಿ ನೀವು. ನಮ್ಮೂರಲ್ಲಿ 22ನೇ ವಾರ್ಡಲ್ಲಿ ಒಂದು ಖಾಸಗಿ ಮನುಷ್ಯ ಡೈರೆಕ್ಟ್ ಬರೋದು 20ನೇ ವಾರ್ಡಲ್ಲಿ ಮನೆಗೆ ಬೋರ್ ಖಾಸಗಿ ಯಾಕಾದ್ರೆ ಇಷ್ಟ ಕೊಡ್ತಾರ. ಆಮೇಲೆ ಮಳೆ ನೀರು ಈಗ ಒಬ್ರು ಮಾತಾಡ್ತಾ ಇದ್ದಾರೆ, ನೋಟ್ ಮಾಡೋದು ಅವಕಾಶ ಕೊಡಿ. ಎಲ್ಲರೂ ಮಾತಾಡಿದ್ರೆ ಏನ್ ನೋಟ್ ಮಾಡೋದಾಗುತ್ತೆ, ನಾವು ಮುಂದೆ ಸಭೆಯಲ್ಲಿ ಏನ್ ಹೇಳೋದಾಗುತ್ತೆ. ಈಗ ಅವ್ರು ಹೇಳ್ತಾರೆ ಅದಕ್ಕೆ ಸಜೆಷನ್ ಕೊಡ್ತಾರೆ. ಚರ್ಚೆ ಆಗಿದೆ, ಕೌನ್ಸಿಲ್ ಚರ್ಚೆ ಆಗಿದೆ. ಕೌನ್ಸಿಲಲ್ಲಿ ಫ್ಲೋರ್ ವೈಸ್ ಅದೇ ಮಾತುಕತೆ ನಾವು ನಡೆಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಷ್ಟೆಷ್ಟು ಮಾಡಬೇಕು, ಸಾರ್ವಜನಿಕ ಹೊರೆ ಪರಿಷ್ಕರಣೆ ಮಾಡಿದ್ರೆ ಮುಂದಾದ್ರೂ ಒಂದು ಸೈಡ್ಗೆ ಇಷ್ಟೇ ಇರಬೇಕು ಅಂತ ಒಂದು ಮಾರ್ಗಸೂಚಿ ಮಾಡಿ ಅಂತ ಅವ್ರು ಕೇಳ್ತಾರೆ. ಈಗ ಸಭೆಯಲ್ಲಿ ಸಮಸ್ಯೆ ಅಲ್ಲ, ಸಮಸ್ಯೆ ಇಲ್ಲ. ತಾವು ಹೇಳಿದ್ದು ಈಗ ನೋಟ್ ಮಾಡ್ತೀವಿ ಸರ್. ಈಗ ಸಭೆಯಲ್ಲಿ ನಾವು ಈ ಬಜೆಟ್ ಸಭೆಯಲ್ಲಿ ಮಂಡಿಸ್ತೀವಿ, ಅವಾಗೆಲ್ಲ ಅದಕ್ಕೆ ಯಾಡ್ ಮಾಡೋದು, ಇದು ಅಡಿಷನ್ ಮಾಡೋದು. ಅದರಿಂದ ನಿಮ್ಗೆ ತೆರಿಗೆನೂ ಜಾಸ್ತಿ ಬರುತ್ತೆ. ಮೂಲನೇ ಬಜೆಟ್ ಮೂಲನೇ ಅವು, ನಿಮ್ಮ ಬಜೆಟ್ ಮೂಲನೇ ಬಿಟ್ಬಿಟ್ಟು ಇರೋರು ಒಬ್ಬ ಕೌನ್ಸಿಲರು ನನಗೆ ಚೆನ್ನಾಗಿದ್ದಾರೆ ಅಂದ್ಬಿಟ್ರೆ ನೀವು ಅಲ್ಲಿ 20,000 40,000 ಹೋದ್ರು ನಾವು ಕೇಳಲ್ಲ, ನಾವು ಕೇಳಲ್ಲ. ಎಲ್ಲ 6 ಫ್ಲೋರ್ ಮನೆ ಬಿಲ್ಡಿಂಗ್ ಇದೆ, ಬರೀ 1,600 ರೂಪಾಯಿ ಬಿಲ್ಡಿಂಗ್ ಫೀಸ್ ಕಟ್ತಾ ಇದ್ದಾರೆ ವರ್ಷಕ್ಕೆ. ನೀವು ಅದನ್ನ ಕೇಳಿ ಸರ್. ನೀವು ಅದಕ್ಕೆ ಚರ್ಚೆ ಮಾಡಿ ಮುನ್ಸಿಪಾಲಿಟಿ ಚರ್ಚೆನೂ ಆಗಿದೆ, ರೇಟ್ ಒಂದು ಫೈನಲ್ ಆಗುತ್ತೆ. ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಮಾತಾಡಿದವ್ರೆ ಮಾತಾಡಿ ಅವಕಾಶ ನಕ್ಷೆ ಮಂಜೂರು ಮಾಡೋಕ್ಕೆ ನಿಮಗೆ ಅಧಿಕಾರ ಇದೆಯಾ? ಮತ್ತೆ ನೀವು ಯಾವ ಸಂಪೂರ್ಣ ಆಯ್ತಾಯ್ತು. ಅವರು ನಮ್ಮ ಗಣೇಶ್ ಅವ್ರು ಕೇಳಿದ ಪ್ರಕಾರ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ನಕ್ಷೆ ಮಂಜೂರಾತಿ ಮಾಡೋಕೆ ಅಧಿಕಾರನೇ ಇಲ್ಲ, ನೀವು ಯಾವ ರೀತಿ ಸಮ್ ಕಟ್ಕೋಬೇಕು ಅಂತ ಅವ್ರಿಗೆ ಅನುಮತಿ ಕೊಡ್ತೀರಾ ಮನೆ ಕಟ್ಟೋರಿಗೆ? ನೆಕ್ಸ್ಟ್ ಆಗುತ್ತೆ. ನಮಗೆ ಟೈಮಿಂಗ್ ನಾವು ಬಿಟ್ಟಿರೋದು ಸಂಪಾದಿಸಿ ಬಿಟ್ಟಾಗ ಅದನ್ನೇ ಮೀಟಿಂಗ್ ಮಾಡಿ. ಎಷ್ಟೇ ದೊಡ್ಡ ಸರ್ ವಾಣಿಜ್ಯ ಮಳಿಗೆಗಳಿಂದ ಯಾವ ಥರ ಬಿಡ್ತೀರಿ ನೀವು? ವಾಣಿಜ್ಯ ಮಳಿಗೆಗಳು ಯಾವ ಥರ ಬಿಡ್ತಾ ಇದ್ದೀರಿ ಸರ್? ವಾಣಿ ಬಿಡ್ತಾ ಇದ್ದೀರಿ ನೀರು, ವಾಣಿಜ್ಯ ಮಳಿಗೆಗಳು ಹಂಗೆ ಬಿಡ್ತಾ ಇದ್ದೀರಿ ನೀರು. ಯಾರನ್ನ ಬರ್ರಿ ಇಲ್ಲ ವಾಣಿಜ್ಯ ಮಳಿಗೆಗಳಿಂದ ಬಾಡಿಗೆ ಮನೆಗಳಿಂದ ಯಾವ ಥರ ಬಿಡ್ತಾ ಇದ್ದೀರಿ ನೀರು? 100 ಮನೆ 105 ಮನೆ ಇರೋದು ಯಾವ ಥರ ಬಿಡ್ತಾ ಇದ್ದೀರಿ? ಹೇಳ್ತಾರೆ ಸರ್. ಸರ್ ಬಾಡಿಗೆ ಮನೆಗಳಿಂದ ವಾಣಿಜ್ಯ ಮಳಿಗೆ ಅಂಗಡಿ ಮನೆಗಳ ದಯವಿಟ್ಟು ನಿನ್ನೆ ಮಾತಾಡ್ತಾ ಇದ್ದೀರಾ? ಯಾವ ಥರ ಮಾಡ್ತಾ ಇದ್ದೀರಿ? ಮತ್ತೆ ಬನ್ನಿ ನೋಡ್ತೀನಿ. ಬಾಡಿಗೆ ಮನೆಗಳಿಂದ ಅಂಗಡಿ ಮಳಿಗಳಿಗೆ ಎಲ್ಲ ಬಿಡ್ತಾ ಇದ್ದೀರಿ, ಬನ್ನಿ ಬಾಗಿಲು ಬಿಡ್ತಾ ಇದ್ದೀರಿ ಬನ್ನಿ. ಹೌದು. ಆಮೇಲೆ ಬಾಡಿಗೆ ಮನೆಗಳಿಗೆ ಎಷ್ಟು ಮನೆ ಇರೋ ಕಂಡೀಷನ್ ಐತೆ ನೀರು ಬಿಡಕ್ಕ? ಎಷ್ಟು ಮನೆಗಳಿಗೆ ನೀರು ಬಿಡೋ ಕಂಡೀಷನ್ ಐತೆ ಸರ್? ಹೌದು. ಬಾಡಿಗೆ ಮನೆಗಳಿಗೆ ಯಾವ ಥರ ಫಿಕ್ಸ್ ಮಾಡ್ತಾ ಇದ್ದಾರೆ ನೀರು ಬೇಕಾ? ಏನಾದ್ರು ಫ್ಲೋರ್ ವೈಸ್ ದರ ನಿರ್ಧಾರ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಇರ್ತಿರ್ತಾರೆ. ಇದೆ ಮತ್ತೆ ಕ್ಲಿಯರ್ ಮಾಡ್ತಾ ಇಲ್ಲ ನೀವು. ದೊಡ್ಡ ದೊಡ್ಡ ಗಣ್ಯ ಹೊತ್ತಿರ್ತಾ ಭಯ ಬೀಳ್ತಾ ಇದ್ದೀರ ಅಷ್ಟೇ ನೀವು. ಹೌದು ಸರ್, ಹೌದು. ಈ ಸರಿ ಆಗುತ್ತೆ. ಇಲ್ಲ ಊರುಗಳಲ್ಲಿ ಮಾಜಿಲ್ ಮಾಡಿದ್ದೀರ ನೀವು? ಮನೆಗಳು ಹೆಂಗವೆ ಯಾವ್ಯಾವ ಥರ ಬಾಡಿಗೆ ಮನೆ ಕಟ್ಟವ್ರಂತ ಮಾಜಿಲ್ ಮಾಡಿ. ಆಮೇಲೆ ಸರ್ ಇನ್ನೊಂದು, ಬೋರ್ಗಳು ಎಲ್ಲೆಲ್ಲ ಐತೆ, ಯಾವ ಬೋರ್ ಎಲ್ಲೆಲ್ಲಿ ಓಡ್ತಾ ಇತ್ತು ನಾವು ನೋಡಿದ್ದೀರಾ? ನೋಡಿದ್ದೀರಾ? ಈಗ ನೀವು ಕೇಳಿದ್ರಿ, ಈಗ ನೀರಿಂದು ಏನು ಕಮರ್ಷಿಯಲ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರ. ಈಗ ನಮ್ಮ ಸಲಹೆಯನ್ನ ತಗೊಂಡಿದ್ದೀವಿ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಫ್ಲೋರ್ ವೈಸ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ. ಅಂದ್ರೆ ಅಧಿಕಾರಿಗಳಿಗೆ ನಾವು ತೀರ್ಮಾನ ತಗೊಳ್ಳೋದು ವಿಚಾರ ಅಲ್ಲ, ಸಭೆ ಮಂಡಿಸಿ ಫ್ಲೋರ್ ವೈಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಕಾನೂನಲ್ಲಿ ನಿಮಗೂ ಗೊತ್ತಿದೆ. ಮಾತಾಡವ್ರೆ ನಿಮ್ ಮುಂಚೆ ಬೇಕಾದ್ರೆ ಚೆಕ್ ಮಾಡಿ. ಹೋದ್ ಸರಿ ನಿಜ ಮಾತಾಡೋರು ಏನ್ ಮಾಡಿದ್ರಿ ನೀವು?
ಕಳೆದ ನಾವು ನೋಡ್ರಿ ಸಾರ್ವಜನಿಕವಾಗಿ ನಾನು ಇನ್ನೊಬ್ಬರಿಂದ ತಲೆ ಬಗ್ಕೊಂಡಲ್ಲ ಡ್ಯೂಟಿ ಮಾಡೋದು ಸರ್. ಓನಾಗ ಹೋಗಿ ಊರುಗಳಲ್ಲಿ ಚೆಕ್ ಮಾಡಿ ಬೋರ್ಗಳನ್ನ ಮನೆಗಳು ಹೆಂಗೆ ಕಟ್ಟವ್ರೆ, ಮನೆಗಳು ಎಷ್ಟು ಅಡಿ ಬರ್ತೈತೆ ಎಲ್ಲ ಚೆಕ್ ಮಾಡಿ. ಮಾಡಿಲ್ಲ ಸರ್, ನಮ್ಮ ಮನೆ ಚೆಕ್ ಮಾಡಿದ್ದೀರಿ ಬಂದು, ಬೇರೆ ಮನೆಗಳು ಎಷ್ಟು ಮಾಡಿದ್ದೀರಿ. ಹೌದು, ಎಲ್ಲರೂ ಒಂದೇ ಥರ ಮಾಡಿ. ಸ್ವಲ್ಪ ನಿಧಾನ ಮಾತಾಡ. ಒಂದು ನಿಮಿಷ ಕೇಳಿ. ನಾವು ಹೇಳ್ತಾರೆ ಇದನ್ನ ಸಭೆ ತರ್ತೀವಿ. ಈಗ ತಿಮ್ಮರಾಯ ಹೇಳಿದ್ರು ಫ್ಲೋರ್ ವೈಸ್ ಫಿಕ್ಸ್ ಮಾಡಿ, ಫ್ಲೋರ್ ವೈಸ್ ಫಿಕ್ಸ್ ಮಾಡಿ ಸರ್. ಸಭೆ ಇರ್ತದೆ ಸರ್, ಫ್ಲೋರ್ ವೈಸ್ ಫಿಕ್ಸ್ ಮಾಡ್ತೀವಿ, ಸಭೆ ಮಂಡಿಸ್ತೀವಿ, ಸಭೆ ತೀರ್ಮಾನ ಸರ್. ಹೌದು ಸರ್, ವರ್ಷೋಷನ್ ಇದೆ ಮತ್ತೆ ವರ್ಷೋಷನ್ ಇದೆ ಮತ್ತೆ. ನಮ್ಮನೆ ಬಂದು ಚೆಕ್ ಮಾಡಿದ್ದೀರಿ, ಬೇರೆ ಕಡೆ ಹೆಂಗ್ ಮಾಡಿದ್ದೀರಿ, ಎಷ್ಟು ಮನೆ ಚೆಕ್ ಮಾಡಿದ್ದೀರಿ ನೋಡ್ತೀವಿ. ಚೆಕ್ ಮಾಡೋದು ಯಾರು ಆಪರೇಟಿವ್ ನಿಂತ್ಕೊಂತಾರೆ ಅವ್ರಿಗೆ ಮಾತ್ರ ಚೆಕ್ ಮಾಡ್ತಾರ, ನೀವು ಬೇರೆಯವ್ರದ್ದು ಎಲ್ಲ ಚೆಕ್ ಮಾಡ್ತಾರೆ. ಎಷ್ಟು ಸಭೆಗಳಲ್ಲಿ ಇದನ್ನೇ ಹೇಳಿ ಸಭೆಗಳನ್ನು ಹೇಳಿದ್ದೀವಿ. ಈಗ ನೀವು 5 ವರ್ಷದ ಹಿಂದೆಗಡೆನೂ ಬರ್ಕೊಂಡಿರೋದು ಇರುತ್ತಲ್ಲ ನಿಮ್ಮ ಹತ್ರ ದಾಖಲೆ ತೆಗೆದಿದ್ದೀರಿ. ಇದನ್ನೇ ಎಷ್ಟು ಸಭೆಗಳಲ್ಲಿ ಹೇಳ್ತೀರಾ ನೀವು? ಅದಕ್ಕೆ ಇಂಪ್ಲಿಮೆಂಟ್ ಏನಾಗಿದೆ? ಸಲಹೆ ತಗೊಂಡು ಮಂಡಿಸಿ ಅಲ್ಲ ಮೇಡಮ್, ಪದೇ ಪದೇ ಇದೇ ತರ ಆಗಿರೋದು. ಯಾವ ಮೀಟಿಂಗ್ ಒಂದೇ ನಿಮಿಷ, ಯಾವುದೇ ಮೀಟಿಂಗ್ ಅಲ್ಲಿ ಈ ಭರವಸೆ ಕೊಡ್ತೀರಾ? ನಾವು ಏನ್ ಕೇಳಿದ್ರು ಭರವಸೆ ಕೊಟ್ಟು ಅಲ್ಲಿಗೆ ಈ ಸಭೆ ಏನಿದೆಯೋ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಂತೀರಾ. ನೆಕ್ಸ್ಟ್ ಸಭೆ ನಾನು ಕೇಳಿದ್ರೆ ರೈಟಿಂಗ್ ಅಲ್ಲಿ ಕೊಟ್ಟರು ಮುಖ್ಯ ಸಭೆನಲ್ಲಿ ಒಂದು ಆನ್ಸರ್ ಇರಲ್ಲ. ಯಾವತ್ತು ನಾವು ಪರಿಶೀಲನೆ ಮಾಡ್ಬೇಕು? ಒಂದು ಬೋರ್ ನಮ್ಮೂರಲ್ಲಿ ಎಷ್ಟು ಬೋರ್ ಇದೆ? ನಾವು 3 ವಾರ್ಡ್ ಇದೆ, 16 ಬೋರ್ 15 ಬೋರ್ ಇದೆ. 15 ಬೋರಲ್ಲಿ ಎಷ್ಟು ಬರುತ್ತೆ? ಎಷ್ಟು 24 ಅವರ್ಸ್ ರನ್ನಿಂಗ್ ಆಗ್ತಾ ಇರ್ತೈತೆ. ಅದು ಎಷ್ಟು? ಒಂದು ತಿಂಗಳಿಗೆ 20 ಸರಿ ಬೋರ್ ಇರ್ತಾ ಇದ್ದೀರಾ. ಯಾರು ಅದು ಸರ್? ಯಾರು ಇದು ಮಾಡೋದು? ಯಾರು ಅದಕ್ಕೆ ಇದು ಇಲ್ವಾ? ಕಾಂಟ್ರಾಕ್ಟ್ ಮಾಡಿದ್ರೆ ದುಡ್ಡು ಬರ್ತೈತೆ ಅನ್ನೋದು ಅಷ್ಟೇ. ಧ್ವನಿ ಕೊಡೋಕಾದ್ರೆ ಏನಿದು ಇದ ಧ್ವನಿ ಕೊಡಕ್ಕೆ ಅವ್ರು ಮಾತಾಡ್ತಾ ಇದ್ರೆ ಬೋರ್ ಹೊಡಿಸಿದ್ದೀರಾ? ಪಂಚಾಯತಿ ಬೋರ್ 24 ಅವರ್ಸ್ ಹೊಡ್ತಾ ಇದೆ. ಯಾರು ಗಮನಕ್ಕೆ ಬರ್ತಾ ಇಲ್ಲ. ಯಾರು ಇದಕ್ಕೆ ಯಾರು ಆನ್ಸರ್ ಮಾಡ್ಬೇಕು? ಯಾರು ಇದು ಮಾಡ್ಬೇಕು? ಒಂದು ಟ್ಯಾಂಕ್ ಒಂದು ನಮ್ಮ ಪುರಸಭೆಯಲ್ಲಿ ಒಂದು ಟ್ಯಾಂಕ್ ನ್ಯಾಯ ಕಟ್ಟಿರಲ್ಲ, ನ್ಯಾಯ ಪೇಂಟಿಂಗ್ ಬರ್ದಿರಲ್ಲ. ಅದು 5 ವರ್ಷ 6 ವರ್ಷ ಆಗಿದೆ. ಒಂದು ಬೋರ್ಡ್ ಹಾಕಿರಲ್ಲ. ಟ್ಯಾಂಕ್ ಎಷ್ಟು ವರ್ಷ ಕಟ್ಟಿದ್ದೀರಾ? ಅದು ನಾವು ಕೈ ಇರಲ್ಲ. ಯಾರನ್ನ ಕೇಳ್ಬೇಕು? ಅದು ಯಾರನ್ನ ಕ್ವಶನ್ ಮಾಡಿ ಕೇಳ್ಬೇಕು? ಒಂದು ಕ್ವಶನ್ ಒಂದು ಉತ್ತರ ಕೊಡಲ್ಲ, ಒಂದು ಆನ್ಸರ್ ಮಾಡಿದ್ರೆ ಒಂದು ಇದು ಕೊಟ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ? ವಾಟರ್ ಪಂಪ್ ವಾಟರ್ ಪಂಪ್ ಕೇವಲ ಮೋಟರ್ ಅಳವಡಿಸಿದ್ದಾರೆ ನಮ್ಮ ಹತ್ರ. ಒಂದೇ ಒಂದು ವಿಷಯ, ಆ ಬೋರ್ಗಳು ಮೋಟರ್ ಬಿಡಿಸಿದ್ದಾರೆ, ಕರೆಕ್ಟಾಗಿ 15 ದಿವಸ ಓಡ್ತೈತಾ ಇಲ್ಲ ಗೊತ್ತಿಲ್ಲ. 15 ದಿವಸ ಕೂಡ ಓಡಲ್ಲ. ಮತ್ತೆ ಮಾರನೇ ದಿನಕ್ಕೆ ಬೋರ್ ಎತ್ತಬೇಕು. ಯಾಕಪ್ಪ ನೀರು ಬರ್ತಾ ಇಲ್ಲ? ಬೋರ್ ರಿಪೇರಿ ಆಗಿದೆ, ಮೋಟರ್ ರಿಪೇರಿ ಆಗಿದೆ. ಎಷ್ಟು ದಿನ? ಒಂದು ತಿಂಗಳಿಗೆ ಎಷ್ಟು ಬೋರ್ ಇದೆ? ಎಷ್ಟು ಸರಿ ಎತ್ತಬೇಕು ರಿಪೇರಿ ಆಗಕ್ಕ? ಮಾತಾಡಿದ್ರ ಇನ್ನ ಕೆಲವು ಮಾತಾಡೋರು ಇದ್ದಾರೆ ಬೇಕಾದಷ್ಟು. ನಮ್ಮನೆ ಅದನ್ನ ತಿಂಗಳಿಗೆ 2 ಸಾರಿ 3 ಸಾರಿ ತೆಗಿತಾ ಇದ್ದಾರೆ. ಕಾರಣ ನೀವು 3ನೇ ಸರಿ ಮಾತಾಡ್ರಿ, ಅವರೆಲ್ಲ ಆದ್ಮೇಲೆ ಮಾತಾಡಿ. ಅವ್ರಿಗೆಲ್ಲ ಅವಕಾಶ ಬೇಡವಾ? ಎಷ್ಟೊತ್ತು ಅವ್ರು ಮಾತು ಹೇಳಿ ಎಲ್ಲ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ಪಂಚಾಯತಿ ನೀರೆಲ್ಲ ಮೇಂಟೈನ್ ಮಾಡ್ತಾರೆ. ಇನ್ನೂ 2 ಮನೆಗಳಿಗೆ ನೀರು ಬರಲ್ಲ. ನೀವು ಅಷ್ಟು 6 ಫ್ಲೋರ್ 2 ಫ್ಲೋರ್ ಕಟ್ಟಷ್ಟು ಪರ್ಮಿಷನ್ ಯಾಕೆ ಕೊಡ್ತೀರಾ? ನೀವು ಪರ್ಮಿಷನ್ ಕಾಂಪೌಂಡ್ ಹಾಕೊಳ್ತಾರೆ. ನೀವು ನೋಡ್ಬೇಕು ಸರ್. ಅದೇ ಸ್ವಲ್ಪ ಇದು ಲೇಔಟ್ ಒಳಗಡೆ ಬಂದು ನೋಡ್ಬೇಕು, ಕೊಡ್ಬೇಕಾದ್ರೆ ಬಿಲ್ಡಿಂಗ್ ಕೊಡಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಆದೇಶ ಇದೆ. ನೋಡಿ ಏನ್ ನಡೀತಾ ಇದೆ ಅಂತ ರೋಡ್ ಕಾಂಪೌಂಡ್ ಸೇರಿಸಿಲ್ಲ. ಯಾಕಂದ್ರೆ ನೋಡಿದ್ರೆ ಕಂಬ ಆಗ್ತಾರೆ ಸರ್. ಇರೋದೇ 15 ಅಡಿ ಅಷ್ಟೇ. ಅಲ್ಲಿ ಹೆಂಗ್ ಸರ್ ನಾವು ಓಡಾಡೋದು? ದೊಡ್ಡ ಬಿರಿಯಾನಿ ಬೋರ್ಡಿಂದ ನಮ್ಗೆ ಆ ಕಡೆ ಪಾರ್ಕಿಂಗು ಈ ಕಡೆ ಪಾರ್ಕಿಂಗು ಓಡೋದು ಕಾರ್ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಸರ್. ಯಾವ ತರ ನಾವು ನಡ್ದಾಡೋದಲ್ಲೇ ಯಾಕೆ ಹೇಳ್ಬೇಕು ಸರ್ ನಮ್ಮ ಸಮಸ್ಯೆ? ಇದು ಒಂದು ಪ್ರಕಾರ ಸಭೆ ಅಲ್ಲ, ಆದಾಯ ಈಗ ನೀವು ಹೇಳಿದ ಮೇಲೆ ನಾವು ಅದನ್ನ ಈಗ 4 to 6 hours 7 hours ಇದೆ ಅಂತ ಅದಕ್ಕೆ ಸಭೆ ಮಾಡಿದ್ವಿ. ಅಷ್ಟೇ ಅದು ನೋಡಿ ಸರ್. ಅಲ್ಲಿ
ಡೇಟ್ ಫಿಕ್ಸ್ ಮಾಡಿಬಿಡಿ, ಈ ಟೈಮ್ಗೆ ಸಾರ್ವಜನಿಕ ಸಭೆ ಕರೆದಿದ್ದೀವಿ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ನಿಮಗೆ ಇವಾಗ ಬಜೆಟ್ ಮಂಡನೆ ಮಾಡೋದಕ್ಕೆ ಏನು ಸಲಹೆ ಸೂಚನೆ ಬೇಕೋ ಅದು ಕೊಡ್ತಾರೆ. ಡೇಟ್ ಫಿಕ್ಸ್ ಮಾಡಿಬಿಡಿ, ಎಲ್ಲರಿಗೂ ಗೊತ್ತಾಗಲಿ ಸಮಸ್ಯೆ ದೂರ ಸರ್. ಈಗ ಸಾರ್ವಜನಿಕವಾಗಿ ಎಲ್ಲರೂ ಹೇಳ್ಬಿಡಿ. ಲಾಸ್ಟ್ ಟೈಮ್ ಈ ಬಜೆಟ್ ಮೀಟಿಂಗ್ ಸಾರ್ವಜನಿಕರ ಸಮಸ್ಯೆ ನಾವು ಡಿಸ್ಕಸ್ ಮಾಡಿ ಏನ್ ಗೊತ್ತಾ ಆ ಸಮಸ್ಯೆಗಳನ್ನ ಯಾರು ಸ್ಪಂದನೆ ಮಾಡಿ ಇವತ್ತು ನಾವು ಪರಿಹಾರ ಮಾಡಿಲ್ಲ. ಆ ಸಮಸ್ಯೆಗಳನ್ನ ನೀವು ಮೊದಲು ಬಗೆಹರಿಸಿ. ಯಾಕಂದ್ರೆ ಹಲವಾರಿದೆ, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಆಮೇಲೆ ಬೀದಿ ವ್ಯಾಪಾರ ಇರ್ಬೋದು, ಆಮೇಲೆ ಈ ಕಡೆ ಕುಡಿಯೋ ನೀರು ಇರ್ಬೋದು, ಮತ್ತೆ ದೂರ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ತುಂಬಾ ನಾಶ ಆಗ್ತದೆ. ಅಂತ ಸಮಸ್ಯೆಗಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಡೇಟ್ ಫಿಕ್ಸ್ ಮಾಡಿ. ಯಾಕಂದ್ರೆ ಈ ಮಾತಾಡಿಲ್ಲ ನಮಗೂ ಗೊತ್ತು, ಇದು ಏನಿದ್ರು ಅವ್ರೇಳಿ ಅಪೂರ್ವ ಸಭೆ ಬಜೆಟ್ ಎಲ್ಲ ಮಾಡಬೇಕು. ಆದ್ರೆ ಸಮಸ್ಯೆಗಳಿರೋದ್ರಿಂದ ಎಲ್ಲೇ ಅಂತ ಜನರು ಕೇಳ್ತಾರೆ. ಈಗ ಜನರು ಹೇಳಿದ್ರಲ್ಲ, ವಾರ್ಡ್ ವೈಸ್ ಸಭೆ ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ ನಾವು. ವಾರ್ಡ್ ವೈಸ್ ಡೇಟ್ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ. ಅವಕಾಶ ಕೊಡೋದಲ್ಲ ಇವು ನೀವು ಎಲ್ಲ ಮೀಟಿಂಗ್ ಕರೆಯಲ್ಲ, ಸಾರ್ವಜನಿಕರು ಮಾಡ್ತೀನಿ ಹಾಕೊಂಡಿದ್ದೀರಾ, ಅದು ಯಾರು ಮಾಡಿಲ್ಲ. ಅಲ್ಲ ನೀವು ಒಂದೂರ ಅಧ್ಯಕ್ಷರು ನಮ್ಮ ಅಧಿಕಾರಿಗಳೆಲ್ಲ ಯಾವ್ದು ಕೊಟ್ಟಿಲ್ಲ. ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸಾರ್ವಜನಿಕರು ಒಂದು ಆಮೇಲೆ ಯಾವಾಗ ಇದ್ರು ಅದು ಇದು ಹಾಗೆ ಆಗ್ತಾ ಇಲ್ಲ. ಸಾಮಾನ್ಯ ಸಭೆ ಈಗ ಬಂದಿರೋದು ಗ್ರೂಪ್ ನಾವು ನಿಂತಾಗಿ ವಾಟ್ಸಪ್ ನೋಡ್ಕೊಂಡು ಎಲ್ಲ ಕೆಲಸಗಳು ಬಿಟ್ಟು ನಾವು ನೀವು ಬಂದು ನೀವು ಎಲ್ಲ ಅಧಿಕಾರಿಗಳು ಕೊಟ್ಟಾಗ ಸಿಗ್ತಾರೆ ಬಂದಿದ್ರಿ ಎಲ್ಲ ಪ್ರಾಬ್ಲಮ್ ಕೇಳ್ಕೊಳ್ಳೋದಕ್ಕೆ. ಮತ್ತೆ ನಮ್ಗೆ ಸಿಗೋದು ಕಷ್ಟ ಆಗ್ಬಿಡ್ತೈತೆ. ಈಗ ವಾರ್ಡ್ ಕಮಿಟಿಗಳನ್ನು ರಚನೆ ಮಾಡಿ ನಿರ್ದೇಶನ ಆಗಬೇಕು. ಅದನ್ನ ನೆಕ್ಸ್ಟ್ ಅಧ್ಯಕ್ಷ ಜನರು ಕೂತ್ಕೊಂಡು ವಾರ್ಡ್ ಕಮಿಟಿ ರಚನೆ ಆಗಿ ವಾರ್ಡ್ವಾರು ಕುಂದುಕೊರತೆ ಸಭೆಗಳು ಆಗ್ತದೆ. ವಾರ್ಡ್ ಮೀಟಿಂಗ್ ಆದಾಗ ಕುಂದುಕೊರತೆ ಸಭೆ ಅಲ್ಲೇ ವಿಷಯ ಮಾಡ್ಕೊಂಡು ಬಂದಿದೆ ವಾರ್ಡ್ ವೈಸ್ ಕಮಿಟಿ ಮಾಡಿದ್ದಾರೆ. ವಾರ್ಡ್ ಸಮಿತಿಗಳು ಮಾಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ನೀವು ಜನಗಳಿಗೆ ಅಂತಲೇ ಇದೆ, ನೀವು ಮಾಡ್ತಿಲ್ಲ ಅಷ್ಟೇ. 10 ವರ್ಷ ಆಯ್ತು ಪುಸ್ತಕ ಬಂದು ವಾರ್ಡ್ ಸಮಿತಿಗಳು ಮಾಡಿಲ್ಲ, ಸ್ಥಾಯಿ ಸಮಿತಿನೂ ಮಾಡ್ತಿಲ್ಲ ನೀವು. ಯಾಕಂದ್ರೆ ಜನಗಳಿಗೆ ಕೇಳಬಾರ್ದು ನಿಮ್ಗೆ. ಸಮಿತಿ ಬಜೆಟ್ ಮಾಡೋದೇನಕ್ಕೆ ಸರ್? ಬಜೆಟ್ ಮಾಡೋದೇನಕ್ಕೆ ಸರ್? ನಿಮಗೆ ಯಾವ ಸಮಸ್ಯೆ ಇದೆಯೋ ಜನಗಳಿಗೋಸ್ಕರ ಬಜೆಟ್ ಈಗ ನಮ್ಮ ಪುಸ್ತಕದಲ್ಲಿ ಅತಿ ಹೆಚ್ಚು ವಾಟರ್ ಖರ್ಚಾಗ್ತಾ ಇದೆ. ನೀವು ವಾಟರ್ಗೆ ಎಷ್ಟು ವಸೂಲಿ ಮಾಡ್ತಾ ಇದ್ದೀರಾ? ಈಗ ಒಂದು ಬಿಲ್ಡಿಂಗ್ಗೆ ಎಷ್ಟು ವಸೂಲಿ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಎಷ್ಟು ಖರ್ಚು ಬರ್ತಾ ಇದೆ? ಪಕ್ಕದ ಪುರಸಭೆಗಳಲ್ಲಿ ಯಾವ ರೀತಿ ವಸೂಲಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಸಲಹೆ ಕೊಡ್ತೀನಿ, ಫ್ಲೋರ್ ವೈಸ್ ಫಿಕ್ಸ್ ಮಾಡಿ. ಈಗ ಸಬ್ಜೆಕ್ಟ್ ಬಂತು, ಈಗ ತೀರ್ಮಾನ ಆಗಿದೆ, ಮತ್ತೆ ನೀವು ಅದೇ ಹೇಳ್ತಾರೆ. ದಯವಿಟ್ಟು ಈ ಸಬ್ಜೆಕ್ಟ್ ತಂದು ಫ್ಲೋರ್ ವೈಸ್ ನೀವು ಫಿಕ್ಸ್ ಮಾಡಬೇಕು. ಅದರಿಂದ ಹೆಚ್ಚಿನ ಆದಾಯ ಬರ್ತದೆ. ಫ್ಲೋರ್ ವೈಸ್ ಮಾಡಬೇಕು, ಕಲೆಕ್ಷನ್ ಮಾಡಿ. ಈಗ ಆಲ್ರೆಡಿ ಮಾತಾಡಿದ್ದಾರೆ ನಮ್ಮ ಸುವರ್ಣ ಮಾಡ್ರೆ ಎಲ್ಲ ವಾರ್ಡ್ಗಳಲ್ಲಿ ಫಿಕ್ಸ್ ಮಾಡ್ರೆ. ಒಂದು ಸಿಂಗಲ್ ಫ್ಲೋರ್ಗೆ ಒಂದೇ ರೇಟ್, ಆರ್ ಫ್ಲೋರ್ಗೆ ಒಂದೇ ರೇಟ್. ಮಾತ್ರ ದಯವಿಟ್ಟು ಮಾಡಬೇಕು. ರಾಜಕಾರಣಿ ಒಂದು ಈಗ ತಾವು ಏನ್ ಹೇಳ್ಬೇಕು ನಮ್ಮ ಸಭೆಯಲ್ಲೇ ಮಂಡಿಸ್ತೀವಿ. ಅದಕ್ಕೆ ಏನ್
ಸಾರ್ವಜನಿಕರು ಏನು ಆದಾಯ ಕೊಡ್ತಾರೋ ಅದನ್ನೆಲ್ಲ ನಿಮ್ಮ ಸಭೆ ಮಾಡಿಸ್ತೀವಿ. ಅದನ್ನ ಬಡ್ಜೆಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಬಿಡೋದು ಅಪೇಕ್ಷ. ಆಮೇಲೆ ಇದ್ದು ಕೆರೆ ಮುಂದಿನಾಗಿದೆ ಅದನ್ನ ದಯವಿಟ್ಟು ಈ ತರ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಹೆಚ್ಚು ಕಾಲುಗಳು ಬಿಟ್ಬಿಟ್ಟು ನೀರಲ್ಲ, ನೀರೆಲ್ಲ ಪಡಿಸು ಸರ್, ಪಡಿಸು ನಮ್ಮ ಹತ್ರ ಅವೈಲಬಿಲಿಟಿ ಇರ್ಬೇಕಲ್ಲ. ಅದು ಕೆರೆ ಅಭಿವೃದ್ಧಿಗೆ ಅಂದ್ರೆ PM ಮಾಡಿದ್ರೆ ಅದಕ್ಕೋಸ್ಕರ ಹಣ ಇಟ್ಟಿದ್ದಾರೆ. ಅದರಿಂದ ಅವ್ರ ತಿಳ್ಕೊಂಡು ಸರ್ ಕೆರೆ ಡೆವಲಪ್ಮೆಂಟ್ ಅಪಾಯಿಂಟ್ಮೆಂಟ್ ಅವ್ರ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಸಾರಿ ಹೇಳಿದ್ರು ಸೆಂಟ್ರಲ್ ಇಂದ ನಮ್ಮ ಸ್ಕೀಮ್ ಏನಂತೇಳಿ ಕೆರೆ ಅಭಿವೃದ್ಧಿ ಮಾಡೋದು ಪ್ರಪೋಸಲ್ ಕೊಟ್ಟಿದ್ದಾರೆ. ಟೋಟಲ್ ಅರ್ಬನ್ಲಿ 9 ಮುನ್ಸಿಪಾಲಿಟಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದರಲ್ಲಿ 4 ಮುನ್ಸಿಪಾಲಿಟಿ ಅದಕ್ಕೆ ಫಂಡಿಂಗ್ ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ನಮ್ದಿನ 5 ಮುನ್ಸಿಪಾಲಿಟಿ ಫಂಡಿಂಗ್ ಕೊಡಬೇಕು. ಇದರಲ್ಲಿ 5 ಪಾರ್ಕ್ ಬಂದ್ಬಿಟ್ಟು ಡಿಟೇಲ್ಸ್ ಕೊಟ್ಟಿದ್ದಾರೆ. 5 ಪಾರ್ಕ್ಗೆ 1 ಕೋಟಿ 26 ಲಕ್ಷ ಇದ್ದೀವಿ. ಎಲ್ಲ ಕೆರೆ ಅಭಿವೃದ್ಧಿಗೆ 5 ಕೋಟಿ ಕಳಿಸಿ ಪ್ರಪೋಸಲ್. ಆ ಪ್ರಪೋಸಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಆಗಿ ನೀವು ಬಂದ್ರೆ ಅದ್ರ ಬಗ್ಗೆ ಪ್ರಪೋಸ್ ಮಾಡ್ತೀವಿ ಸರ್. ನಮ್ಮ ಸಮಸ್ಯೆ ಬಂದ್ಬಿಟ್ಟು ಇವಾಗ 4-5 ತಿಂಗಳಿಂದ ನಮ್ಮ ಪುರಸಭೆಗೆ ಅಡ್ಡಾಡ್ತಾ ಇದ್ದೀವಿ. ಬಸ್ ಡೆಪೋ ಇದೆ, ಚಂದಾಪುರ ಬಸ್ ಡೆಪೋ ಇಂದ ಮಾರುತಿನಗರ ರೋಡ್ ಕೇಳಿ ನಮ್ಗೆ ಸಾಕಾಗಿದೆ. ಎಷ್ಟು ಸಲ ಕೇಳ್ತಾ ಇದೀವಿ ಅಂತಂದ್ರೆ ಪ್ರತಿ ಸಲ ನಿಮ್ಗೆ ಲೆಟರ್ ಎಷ್ಟು ಕೊಟ್ಟಿದೀವಿ ಲೆಕ್ಕ ಇಲ್ಲ, ಎಷ್ಟು ಸಲ ನಾವು ವಿಸಿಟ್ ಮಾಡಿದೀವಿ ಗೊತ್ತಿಲ್ಲ. ಕೌನ್ಸಿಲರ್ ಸಾಹೇಬರು ಬಂದ್ಬಿಟ್ಟು ಅಲ್ಲಿ 1 ವಾರದಲ್ಲಿ ಮಾಡ್ಕೊಡ್ತಂದ್ರೆ 5 ತಿಂಗಳಾಯ್ತು. ಆ ವಾರಕ್ಕೆ 5 ತಿಂಗಳಿಗೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನಮಗೆ. ಆ ರೋಡ್ ಸರಿಯಾಗಿ ಯಾರು ತಿರುಗಿ ಬಂದಿಲ್ಲ, ನೋಡಿಲ್ಲ. ಅಲ್ಲಿ ಪ್ರತಿದಿನ ಗರ್ಭಿಣಿಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಶಾಲೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಒಂದು ಆಂಬುಲೆನ್ಸ್ ಬರ್ತಾ ಇಲ್ಲ ಅಲ್ಲಿಗೆ. ಅಲ್ಲಿ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂದ್ರೆ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡ್ ಬನ್ನಿ ಅಂತಾರೆ. ಅಲ್ಲಿ ಹೋಗೋ ತನಗೆ ಎಡ ಆಗಿರ್ತಾನೆ ಅವನು. ಇದ್ರ ಬಗ್ಗೆ ಯಾರು ಹೇಳ್ತಾರೆ? ಒಂದು ನಿಮಿಷ ಮಾತಾಡ್ತಾರೆ. ಈ ಸಂಬಂಧಪಟ್ಟಂಗೆ ಈಗ ಕಲಿತೀವಿ ಅದು ತಾಂತ್ರಿಕ ಕೆಲಸ ಆಗಿದೆ. ಈಗ ಮತ್ತೆ ರೀಟೈಲ್ ಮಾಡ್ಬಿಟ್ಟು ನೆಕ್ಸ್ಟ್ ಫ್ರೈಡೆ ಆಗ್ತಾ ಇದೆ. ಕುಮಾರ್ ಅವರೇ ಎಲ್ಲರಿಗೂ ಅವಕಾಶ ಕೊಡಿ, ಅವಕಾಶ ಕೊಡಿ. ಅವ್ರು ಹೇಳ್ತಾ ಇದ್ದಾರೆ ಅವ್ರೊಂದು ಆಮೇಲೆ ಈಗ ಮಾತಾಡಿರೋ 5 ಸಲ ಮಾಡಿದ್ರೆ ಬೇರೆ ಎಷ್ಟೊತ್ತು ಮಾತಾಡ್ತಾರೆ. ಈಗೆಲ್ಲ ಸುಮ್ಮನೆ ಒಂದೇ ಸಲ ಮಾತಾಡಿ. ಅಲ್ಲಿದ್ದಾರೆ BMTC ಅಧಿಕಾರಿಗಳು ಕೇಳಬೇಕು. ಒಂದು ನಿಮಿಷ ರಸ್ತೆ ವಿಚಾರವಾಗಿ ಸರ್ ಮಾತಾಡ್ತಾರೆ, ಹೋರಾಟ ಮಾಡಿದ್ದಾರೆ. ಅಲ್ಲ ಇದು ಅವ್ರು ಕೇಳ್ತಾರ. ಅಧ್ಯಕ್ಷರು ಖುದ್ದು ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ, ತಾವು ಬಂದಿದ್ದೀರಾ, ಇನ್ನೇರು ಬಂದಿದ್ದಾರೆ, ಸದಸ್ಯರು ಬಂದಿದ್ದಾರೆ. ಇಲ್ಲಿ ತನಕ ಅದಕ್ಕೆ ಬಜೆಟ್ ಕೊಡ್ತಿಲ್ಲ ನೀವು. ಎರಡನೇ ಬಂದ್ಬಿಟ್ಟು ಸರ್ 15 ಲಕ್ಷಕ್ಕೆ ಅಲ್ಲಿ ಕೆಲಸ ಆಗಲ್ಲ. ಆಯ್ತು ಸರ್, ಈಗ ನೋಟ್ ಮಾಡ್ರಪ್ಪ. ಒಂದು ನಿಮಿಷ, ಬಜೆಟ್ ಅಂತ ಮಾಡೋದೇನಕ್ಕೆ ಸರ್? ಕೆಲಸ ಮಾಡಲ್ವಾ? ಇಲ್ಲ ನಿಮ್ಗೆ ಸದಸ್ಯರು ಎಲ್ಲ ನಮ್ಮ ಉತ್ತರ ಬೇಕು ಸರ್. ಸರಿ ಸರ್, ಸದಸ್ಯರು ಹೇಳಿದ ತರ ಮಾಡ್ತೀರಾ, ಜನರ ಹೇಳಿದ ತರ ಮಾಡ್ತೀರಾ ನೀವು? ಇಷ್ಟು ಜನಗಳು ಮಾರ್ತಿದಾಗಿಂದ ಬಂದಿರೋದು. ಇಲ್ಲಿ ವಯಸ್ಸಾದವರಿದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿ ತುಂಬಾ ಗುಂಡಿಗಳು ಬಿದ್ದಿದೆ. ಸಮಸ್ಯೆನ ಅರ್ಥ ಮಾಡ್ಕೊಂಡು ಈಗ ನಾವು ಟೆಂಡರ್ ತರ್ಬೋದು. ಸಭೆ
ಓಕೆ ಸರ್ ಮಾತಾಡಿ ಎಲ್ಲ ಸುಳ್ಳು ಆಗ್ತೀವಿ ನಾವು. ಶಾಸಕರ ಸಮೇತ ಹೇಳಿದ್ದಾರೆ ತಮಗೆ ನಮ್ಮ ಗಮನಕ್ಕೆ ಬಂದಿದೆ. ಈಗ ಹೇಳಿ. ಈಗ ಅಲ್ಲಿ ಈ ವರ್ಷ ಕೇಳ್ತಾ ಇಲ್ಲ ಅವರು, ಹಲವಾರು ವರ್ಷದಿಂದ ಕೇಳ್ತಾ ಇದ್ದಾರೆ. ತಮ್ಮ ಹತ್ರ ಪತ್ರವ್ಯವಹಾರವನ್ನು ಮಾಡಿದ್ದಾರೆ, ಅರ್ಜಿಗಳು ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಸುಮಾರು ಗ್ರಾಮಗಳು ಕನೆಕ್ಟ್ ಆಗುತ್ತೆ. ಒಂದು ಲೇಔಟ್ಗೆಲ್ಲ ಅದು ಇಡೀ ಗ್ರಾಮಗಳು ಕನೆಕ್ಟ್ ಆಗುತ್ತೆ. ಬರೀ ಅಪಾರ್ಟ್ಮೆಂಟ್ಗಳು ದೃಷ್ಟಿ ಇಟ್ಕೊಂಡು ಯಾರು ಮಾತಾಡ್ತಾ ಇಲ್ಲ. ಅಪಾರ್ಟ್ಮೆಂಟ್ಗಳು ಯಾಕೆ ಮಾಡ್ಕೊಡ್ಬೇಕು ಅಂದ್ರೆ ಅದಕ್ಕೆ ಮತ್ತೆ ನೀವೇ ಉತ್ತರ ಕೊಡ್ಬೇಕಾಗುತ್ತೆ. NOC ಹೆಂಗ್ ಕೊಟ್ರಿ, ನೀವು CC ಹೆಂಗ್ ಕೊಟ್ರಿ, OC ಹೆಂಗ್ ಕೊಟ್ರಿ, ಮತ್ತೆ ನಿಮ್ಮ ಇದಕ್ಕೆ ಬರ್ತದೆ. ನಾವು ಕೇಳ್ತಾ ಇರೋದು ಪ್ರಶ್ನೆ ಅಲ್ಲ, ನಮಗ್ ಬೇಕಾಗಿರೋದು ಸಮಸ್ಯೆಗೆ ಪರಿಹಾರ. ಎರಡನೇದು ನಮ್ಮ ಸಮಸ್ಯೆ ಅನ್ನೋದಕ್ಕೆ ಬಜೆಟ್. ನಾವು ಕೇಳ್ತಿರೋದು ನಮ್ಮ ವಾರ್ಡ್, ಆ ವಾರ್ಡ್ ನ ಬಜೆಟ್ ನ ಈ ಬಾರಿ ಎಲ್ಲಾದ್ರೂ ಕೊಡಿ, ಎಲ್ಲಾದ್ರೂ ಕರೆಕ್ಟ್ ಆಗುವಂತದ್ದು. ನಾವೆಲ್ಲ ನೋಡಿದ್ದೀರಾ, ಶಾಲಾ ಮಕ್ಕಳು ಎಷ್ಟು ಬಾಧೆ ಬಿದ್ದಿದ್ದಾರೆ. ತಾವು ಖುದ್ದಾಗಿ ಬಂದಿದ್ದೀರಾ, ಜಾಗ ಸಮಸ್ಯೆ ಇತ್ತು, ಜಾಗಗಳು ಕ್ಲಿಯರ್ ಆಗಿದೆ. ಇದು ಹಾಗೆ 6-8 ತಿಂಗಳಾದ್ರೂ ಸುಮ್ಮನೆ ಕೂತಿದ್ದೀರಾ, ಇದು ಪ್ರಾಬ್ಲಮ್. ನಾವ್ ಹೇಳ್ತಿರೋದು ಈ ಬಾರಿಯ ಬಜೆಟ್ ಅಲ್ಲಿ ಅಟ್ಲೀಸ್ಟ್ ಅಲ್ಲೊಂದು ಟಾರ್ ರೋಡ್ ಪ್ರಾವಿಷನ್ ಮಾಡ್ಕೊಡಿ. ಯಾಕೆ ನೀವು ಜಲ್ಲಿ ರೋಡ್ ಹೋಗ್ತೀರಾ ಮತ್ತೆ? ಈಗ ಸದಸ್ಯರು ಕೊಡಿ, ದಯವಿಟ್ಟು ಸದಸ್ಯರು ಇದಕ್ಕೆ ಸಹಕಾರ ಕೊಡ್ಬೇಕು. ಅವರೇ ಮಾತಾಡಿ ಹೇಳ್ಬೇಕು. ರಮಣವ್ರೆ ದಯವಿಟ್ಟು ತಾವು ಇದಕ್ಕೆ ನಮ್ಗೆ ಪೂರ್ವಕವಾಗಿ ಸಹಾಯ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ವಿ. ಈಗ ನಮ್ಮ ನಡೆಯುವ ಮತ್ತು ಇಲ್ಲಿ ಸಾರ್ವಜನಿಕರ ವಿಚಾರ ಇದಿರಲಿಲ್ಲ, ಅದು ನನ್ನ ವಾರ್ಡಿಗೆ ಸಂಬಂಧಪಟ್ಟಂತ ವಿಚಾರವಾಗಿ. ಯಾಕಂದ್ರೆ ಈ ಸಭೆಯಲ್ಲಿ ಸದಸ್ಯರು ಶೂನ್ಯ ಸಭೆಗಳು ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸಾರ್ವಜನಿಕ ಸದಸ್ಯರ ಸಭೆಯಾಗಿರೋದ್ರಿಂದ ಹಾಗೂ ಬಜೆಟ್ ಮೀಟಿಂಗ್ ಆಗಿರೋದ್ರಿಂದ ಇದು ಮುಂದುವರೆದಿಲ್ಲ, ಒಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ವಿಶೇಷವಾಗಿ ಇದನ್ನ ನಮ್ಮ ವಾರ್ಡಿನವರು ಎತ್ತಿರೋದ್ರಿಂದ ನಾನು ಅವ್ರ ಬಗ್ಗೆ ಒಂದೇ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಈಗ ನಮ್ಮ ಕೌನ್ಸಿಲಿಂಗ್ ಬಾಡಿಗೆ ನಾನು ಕೊಟ್ಟಿರುವಂತಹ ಹಣ ಒಬ್ಬೊಬ್ಬ ಸದಸ್ಯರಿಗೆ 25 ಲಕ್ಷ. ಒಬ್ಬೊಬ್ಬ ಸದಸ್ಯರಿಗೆ ಕೊಟ್ಟಿರುವಂತಹ ಹಣ 25 ಲಕ್ಷ ಕೌನ್ಸಿಲಿಂಗ್ ಮಾಡಿ ತೀರ್ಮಾನ ಮಾಡಿರೋದು. ಕೌನ್ಸಿಲಿಂಗ್ ಬಾಡಿ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ಅಧಿಕಾರಿಗಳು ಅದನ್ನ ಕ್ರಮ ಕೈಗೊಳ್ತಾರೆ ಹೊರತು ಕೌನ್ಸಿಲಿಂಗ್ ಬಾಡಿ ಮೀರಿ ಯಾವೊಬ್ಬ ಸದಸ್ಯನೇ ಆಗಲಿ ಅಥವಾ ಅಧಿಕಾರಿ ಆಗಲಿ ಕೆಲಸ ಮಾಡಕ್ ಆಗೋದಿಲ್ಲ. ನನಗೆ ಕೊಟ್ಟಿರುವಂತಹ ಹಣ 25 ಲಕ್ಷ. ಅದು ವಿಶೇಷವಾಗಿ ಮಾತಿ ನಗರ ಆಲ್ರೆಡಿ 15 ಲಕ್ಷ ನಮ್ಮ ಸಾಹೇಬರು ಹೇಳಿದಾಗೆ ಟೆಂಡರ್ ಆಗಿತ್ತು. ಕಾರಣಾಂತರದಿಂದ ಟೆಂಡರ್ಗಳು ಎಂಟರ್ ಪುರಸಭೆಯಲ್ಲಿ ಕ್ಯಾನ್ಸಲ್ ಆಗಿದ್ದು, ನನ್ನ ವಾರ್ಡಲ್ಲೂ ಸಹ ಕ್ಯಾನ್ಸಲ್ ಆಗಿದೆ. ಆದ್ರೂ ಮತ್ತೆ ಅದನ್ನ ನನಗೆ ಕೊಟ್ಟಿರುವಂತಹ 25 ಲಕ್ಷಕ್ಕೆ ಹೊರತಾಗಿ ಮತ್ತೆ 15 ಲಕ್ಷವನ್ನು ನಾನು ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ನಾನು ಪಡ್ಕೊಂಡಿದ್ದೀನಿ. ಆ ಅಪ್ಪಣೆ ಮೇಲೆ ಪಡೆದಂತ ಹಣ ಮಾಧ್ಯಮಗಳಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಅದು ಆಗಲೇಬೇಕು, ನಮಗೂ ಗೊತ್ತಿದೆ. ಅದು ಗ್ರಾಮ ಸಡಕ್ ಯೋಜನೆ. ಆ ರಸ್ತೆಗಳಿಗೆ ವಿಶೇಷವಾಗಿ ಸರ್ಕಾರವೂ ಸಹ ಅನುದಾನ ಕೊಡಬಹುದು. ಖಾಲಿ ಪುರಸಭೆಯಲ್ಲಿ ಎಲ್ಲ ಕೆಲಸಗಳು ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ವಾರ್ಡ್ ಅತಿ ದೊಡ್ಡ ವಾರ್ಡ್. ಇವತ್ತು ಒಂದು ರಸ್ತೆಗೆ ನಾನು ಹಣ ಹಾಕಬೇಕಾದ್ರೆ 1 ಕಿಲೋಮೀಟರ್ ಹಾಕಬೇಕು. 1 ಕಿಲೋಮೀಟರ್ಗೆ ಕನಿಷ್ಠ ಪಕ್ಷ 1 ಕೋಟಿ ಬೇಕು. ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವು 1 ಕೋಟಿ ಹಣ ಡೆವಲಪ್ಮೆಂಟ್ ಮಾಡಬೇಕು, 1 ವರ್ಷ ಬೇಕು. ಆದ್ರಿಂದ ದಯವಿಟ್ಟು ಇವಾಗ ಸದ್ಯಕ್ಕೆ ಮೆಟ್ರಿಕ್ ಏನಾಗಿದೆ, ಮೆಟ್ರಿಕ್ ಕಾಮಗಾರಿ ಮಾಡ್ಕೊಡಿ. ಯಾಕಂದ್ರೆ ಅದಕ್ಕೆ ಕಾಲ ಬೇಕಾದ್ರೆ ಕನಿಷ್ಠ 40 ಲಕ್ಷ ದುಡ್ಡು. ಅದರಿಂದ ಮಾತನಾಡೋದ್ರಿಂದ ಇವತ್ತೇನು ನಾಗರಾಜು ಮನೆಯವರು ನಮ್ಮ 200 ಗ್ರಾಮಕ್ಕೆ ಸೇರಿದಂತಹ ಒಂದು ರಸ್ತೆ ಎಂಟು ಮಾಡಬೇಕಾದ್ರೆ ಕನಿಷ್ಠ 30ರಿಂದ 40 ಲಕ್ಷ ಬೇಕು. ಮುಂದಿನ ದಿನಗಳಲ್ಲಿ ಅದನ್ನ ಕಾಲ ನಾವು ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷರೇ, ನಾವು ಅದೇ ವಿಚಾರ ಬಗ್ಗೆ ಮಾತಾಡ್ತಾ ಇರೋದು. ಸದಸ್ಯರು ಮಾತಾಡಬಾರ್ದು ಅಂದ್ರೆ ಜನ ಏನ್ ಹೇಳ್ತಾರೋ ನಾವು ಅದನ್ನ ಹೇಳ್ಬೇಕು. ಒಂದು ಎರಡನೇದು ಬಜೆಟ್ ಮೀಟಿಂಗ್, ಸಮಸ್ಯೆ ಮೀಟಿಂಗ್. ನಾನು ಸಮಸ್ಯೆ ಹೇಳ್ತಾ ಇಲ್ಲ, ಬಜೆಟ್ ಹೇಳ್ತಾ ಇರೋದು. ನಾವು ಒಬ್ಬ ಸದಸ್ಯರು ಮಾತಾಡಬಾರ್ದು ಅನ್ನಂಗಿಲ್ಲ. ಒಂದು ಎರಡನೇದು ಬಂದು ಅವರೇ ಹೇಳ್ತಾ ಇದ್ದಾರೆ 40 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸಂತೋಷ. 25 + 15 ಈ ಬಾರಿಯ 25 ಲಕ್ಷ ಸದಸ್ಯರದು ಪ್ಲಸ್ 15 ಲಕ್ಷ ನೀವು ಗ್ರಾಂಟ್ ಮಾಡಿರೋಂಥದ್ದು. ವಿಶೇಷವಾಗಿ 40 ಲಕ್ಷ ಕೊಟ್ಬಿಟ್ರೆ ಆ ಸಮಸ್ಯೆಗೆ ಇದಿಷ್ಟೇ ಹೇಳ್ಬೋದು. ಯಾಕಂದ್ರೆ ಇದು ಜನಸಾಮಾನ್ಯರ ಸಮಸ್ಯೆ. ಈಗ ಒಂದು ಮಾತಿನಾಗ ಒಂದೇ ಸಮಸ್ಯೆ ಅಲ್ಲ, ಇಡೀ ವಾರ್ಡ್ ಸಮಸ್ಯೆ ಇದೆ. ಎಲ್ಲ ಕಡೆಯೂ ನಾವು ಮಾಡಬೇಕು. ಈಗ ಜನತಾ ಕಾಲೋನಿ ಇದೆ, ಮಾತಿನಾಗ ಇದೆ, ಹೆಡ್ಪಾಟ್ ಲೇಔಟ್ ಇದೆ, ಈ ಕಡೆ ಕೊಪ್ಪರಡಿ ಲೇಔಟ್ ಇದೆ. ಎಲ್ಲ ಬಡಾವಣೆ ದೊಡ್ಡದು. 40 ಲಕ್ಷನ ಡಿವೈಡ್ ಮಾಡಿ ಎಲ್ಲ ಕಡೆ 10 ಲಕ್ಷ ಕೊಡೋದು. ಅರ್ಥ ಆಯ್ತಾ? ಎಲ್ಲರೂ ಕೇಳ್ತಾ ಇದ್ದಾರೆ, ಖಾಲಿ ಮಾತಿನಾಗ ಒಬ್ಬರೇ ಕೇಳ್ತಾ ಇದ್ದಾರೆ ಕೆಲಸ. ನನಗೆ ಕೊಟ್ಟಂತ ಕೆಲವೊಂದು ಇದ್ರ ಕಡೆ ನಾನು ಎಲ್ಲ ಕಡೆನೂ ಅನುದಾನ ಕೊಟ್ಟು ಕೊಡ್ತೀನಿ. ಇಷ್ಟೊಂದು ಸಮಸ್ಯೆ ಇದೆಯಲ್ಲ, ಇವತ್ತು ಸರ್ಕಾರಕ್ಕೆ ಫೈಟ್ ಮಾಡಿ. ಎಲ್ಲರೂ ಸರ್ಕಾರದ ಜೊತೆ ಫೈಟ್ ಮಾಡಿ. ಸರ್ಕಾರದಿಂದ ಬಜೆಟ್ ಬಂದ್ರೆ ನಮ್ದು
ಒಂದ್ ನಿಮಿಷ ಸರ್, ಈಗ ಇದನ್ನ ಸರ್ ಈಗ ನಮ್ಗೆ ಅವಕಾಶ ಕೊಡಿ ಸರ್. ಈಗ ತಾವು ಹೇಳಿದ್ದೀರಾ, ಈಗ 15 ಲಕ್ಷ ರಿಸರ್ವ್ ಮಾಡಿದ್ದೀವಿ, ಮಿಕ್ಕಿದ್ದು ಬಜೆಟ್ ಅಲ್ಲಿ ಆಡ್ ಮಾಡ್ತೀವಿ ಸರ್. ಈಗ ಇದು ಮೇನ್ ನೀವೇ ಕೇಳಿದ್ರೆ ಪಬ್ಲಿಕ್ ಪರ್ಪಸ್, ನಾವು ಪಬ್ಲಿಕ್ ಪರ್ಪಸ್ ಮಾತಾಡ್ತಿದ್ದೀವಿ, ಯಾರು ವೈಯಕ್ತಿಕಲ್ಲ. ಈಗ ಇಬ್ರು ಸರಿಯಾಗಿ ಸೇರಿದ್ದೀರ. ಈಗ ಏನು ಈಗ 40 ಲಕ್ಷ ಅನುದಾನ ಇದೆಯೋ, ಈಗ ಆಲ್ರೆಡಿ 15 ಲಕ್ಷ ನಾವು ಆಕ್ಷೇಪ ಮಾಡಿದ್ದೀವಿ. ಮಿಕ್ಕಿದ ಬಜೆಟ್ ನಾವು ಫೈಲ್ ಮಾಡ್ಕೊಂಡು ಒಂದೇ ಸಲ ನಮಗೆ ಸಮಸ್ಯೆ ಕ್ಲಿಯರ್ ಆಗ್ತದೆ. ಸಮಸ್ಯೆ ಇದೆ ಈಗ ಅರ್ಜೆಂಟ್. ಸರ್, ಅದು ಮೀಟಿಂಗ್ ಮಾತಾಡ್ಕೊಳ್ಳಿ ಸರ್, ಮೀಟಿಂಗ್ ನಾವು ಆಯ್ತು. ಬಜೆಟ್ ಅಲ್ಲಿ ಯಾರು ಬಜೆಟ್ ಅಲ್ಲಿ ಸೇರಿಸ್ಕೊಂಡಿದ್ದೀವಿ ಸರ್, ಬಜೆಟ್ ಅಲ್ಲಿ ಸೇರಿಸ್ಕೊಂಡಿದ್ದೀವಿ.
ಕೊಡಪ್ಪ ಏನ್ ಹೇಳಿದ್ದು? ಈ ಸಭೆನ ಏನ್ ಅನ್ಕೊಂಡಿದ್ದಾರೆ? ನಾವು ಅದನ್ನೇ ಹೇಳ್ತಾ ಇರೋದು. ಅಲ್ಲ ನೀವು ಒಂದು ನಿಮಿಷ ನಾವು ಪ್ರಶ್ನೆ ಕೇಳಿದ್ವಿ. ನಾನು ಇವತ್ತು ಮಾತಾಡೋ ಅವಕಾಶ ಕೊಡಿ. ಮಾತಾಡಿ. ಆಯ್ತು. ಕೂತ್ಕೊಳ್ಳಿ. ಆಮೇಲೆ ಒಬ್ಬರು ನಿಜಾಡ್ತಾರೆ, ಈ ಕಡೆ ಒಬ್ಬರು ನಿಜಾಡ್ತಾರೆ. ಈಗ ಒಂದು ನಿಮಿಷ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಇರಿ ಸರ್ ಯಾರು ದಯವಿಟ್ಟು ಮಾಡಬೇಡಿ. ಇದೇನು ಆಫೀಸ್ ಇದು ನಮ್ದೇನು ಸಭೆ ನೀವು ವೈಯಕ್ತಿಕ ಜಗಳ ಆಡ್ಕೊಳ್ಳೋದ್ರಿಂದ ಮತ್ತೆ ವೈಯಕ್ತಿಕ ಪದ ಈಗ ದಯವಿಟ್ಟು ಎಲ್ಲ ಇದೆ. ಈಗ ತಿಮ್ಮಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಟೋಟಲ್ ಅನುದಾನ 40 ಲಕ್ಷ ಹಾಕಿ ಆಯ್ತಾ. ಈಗ 15 ಲಕ್ಷ ನಾವು ಹಾಕಿದ್ದೀವಿ. ಈಗ ಮಿಕ್ಕಿದ್ದು ಬಜೆಟ್ ಪ್ರಾವಿಷನ್ ಮಾಡ್ಕೊಂಡು ಆಗಿದ್ರೆ ಅಷ್ಟೇ ನಾವು ಕೇಳಿದ್ದು. ಒಪ್ಪಿಡಿ ನೀವು ಮಾತಾಡ್ಬಿಟ್ಟು ನಾವೇನು ಮಾತಾಡಿದ್ವಿ? ಮತ್ತೆ ಅದೇ ವಿಚಾರ ಚರ್ಚೆ ಬೇಡ. ಆ ವಿಚಾರ ಚರ್ಚೆ ಆಗಿದೆ, ಬೇರೆ ಇದು ಆಮೇಲೆ ಇದು ಈಗ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ದಯವಿಟ್ಟು ಇದು ಬಿಟ್ಟು ಬೇರೆ ಯಾರ ಮಾತಾಡಿ. ಇನ್ನೊಂದು ಈಗ ಇವು ಬಿಟ್ಟು ಮಿಕ್ಕಿ ಜಾಗ ಈ ಪಾಯಿಂಟ್ ಬಿಟ್ಟು ಮಾತ್ರ ಜಾಗ ಇದೆಯಾ ಮಾಡಿದ್ದೀರಾ? ಅದೇ ರೀತಿ ಈಗ 39 ಕೋಟಿ 14 ಲಕ್ಷ ಮಾತಾಡಬೇಡಿ ಸರ್. ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಕೇಳ್ತಿದ್ದಾರಲ್ಲ. 39 ಈಗ ಆಗಿರೋದು ದಯವಿಟ್ಟು ಈಗ ಅದು 39 ಕೋಟಿ 14 ಲಕ್ಷಕ್ಕೆ ನೀವು ನಿರ್ದಿಷ್ಟ ಆದಾಯ ಪಡ್ಕೊಂಡಿದ್ದೀರಾ. ಈ ಅಮೌಂಟ್ ಅನ್ನ ಯಾವ ಬಾಬುಗಳಿಗೆ ಏನೇನು ಖರ್ಚು ಮಾಡಿದ್ರೆ ಅಂತ ದಯವಿಟ್ಟು ಇದು ಕೊಟ್ಟಿದ್ದೀರಾ? ಈಗ ನೀವು ನಿರೀಕ್ಷೆ ಮಾಡ್ತಕ್ಕಂಥ ಅಮೌಂಟ್ ಏನಿದೆ ಆ ಅಮೌಂಟ್ ನಲ್ಲಿ ಯಾವ ಖರ್ಚು ಮಾಡ್ತೀರಾ ಅದನ್ನು ನಮ್ಗೆ ದಯವಿಟ್ಟು ನಿರೀಕ್ಷೆಯಲ್ಲಿ ಖರ್ಚು ಮಾಡಲ್ಲ ಸರ್. ಯಾವ ನಿರೀಕ್ಷೆ ಮಾಡ್ತಾರೆ ನಾವು ಆಮೇಲೆ ಆಸ್ಪತ್ರೆಗೆ ಮತ್ತೆ ಒಂದು ಅಮೆಂಡ್ಮೆಂಟ್ ಆಗಿದೆ. ಮತ್ತೆ 2ನೇ ತಾರೀಕು ಫೈನಲ್ ಆಗಿದೆ. ಫೈನಲ್ ಆಗಿದೆ. ಎಲ್ಲ ಆದ್ದರಿಂದ ಎಲ್ಲ ಅದನ್ನು ನಿರೀಕ್ಷಣೆ ನಾವು ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೀರಿದ್ದರಿಗೆ ಅದು ಆಮೇಲೆ ಸರ್ಕಾರದಿಂದ ಅನುದಾನ ನಿರೀಕ್ಷೆ ಮಾಡಿದ್ದೀರಾ? ಅಧ್ಯಕ್ಷರ ಇದು ರಸ್ತೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅದನ್ನ ನಿಮಗೆ ಯಾರು ರಸ್ತೆ ಹೊಸ ತಗೋಬೇಕು ಮಾಡಿ ಅದಕ್ಕೆ ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿದೆ. ನೀವು ಎಲ್ಲಿ ಇಟ್ಕೊಂಡಿದ್ದೀರಾ? ಈಗ ಇಲ್ಲಿ ಒಂದು ಹೇಳ್ತಾರೆ
ಬಜೆಟ್ ಇದರಲ್ಲಿ SFC ಮುಕ್ತ ನಿಧಿ ಅನುದಾನ, SFC ವೇತನ ಅನುದಾನ, ಮತ್ತೆ SFC ಕುಡಿಯೋ ನೀರು ಅನುದಾನ, ವಿದ್ಯುತ್ ಅನುದಾನ, ಸ್ವಚ್ಛ ಭಾರತ ಮಿಷನ್ ಅನುದಾನ ಇವೆಲ್ಲ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ. ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು? ಅದು ಆ ಅನುದಾನಗಳು ಜಾಸ್ತಿ ಪತ್ರ ವ್ಯವಹಾರ ಮಾಡಿ ಸಂಬಂಧಪಟ್ಟ ಸರ್ಕಾರಿ ಮೇಲಧಿಕಾರಿಗಳಿಗೆ ಇದು ಮಾಡಿ ಒಂದು ಇದು 1ರಿಂದ ಕಾಲಂ 1ರಿಂದ 8ವರೆಗೂ ಏನು ಅನುದಾನ ಇದೆಯೋ ಅದಕ್ಕೆ ಕಡಿಮೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ನಗರೋತ್ಥಾನ ನಿಧಿ ಅಂತ ಇದೆ, ಅದನ್ನು ತೋರಿಸಲಿಲ್ಲ. ಇದೆಲ್ಲ ಸೇರಿಸಿದಾಗ ಜಾಸ್ತಿ ಅನುದಾನ ಬರಬೇಕಾಗಿತ್ತು, ಅದು ಬಂದಿಲ್ಲ. ಒಂದೇ ದಿವಸದಲ್ಲಿ ಇದನ್ನು ಜಾಸ್ತಿ ಮಾಡೋದಕ್ಕೆ ನೀವು ಸಂಬಂಧಪಟ್ಟ ಇವರಿಗೆ ಕೊಡಬೇಕು. ಅದರ ಜೊತೆಯಲ್ಲಿ ನೆಕ್ಸ್ಟು ವೆಚ್ಚಗಳಲ್ಲಿ ಅಧಿಕಾರಿ ಸಿಬ್ಬಂದಿಗಳ ವೇತನ 2.5 ಕೋಟಿ, ಹಾಗೆ ಅಧಿಕಾರಿ ಸಿಬ್ಬಂದಿ NPS ಪಾವತಿ 30 ಲಕ್ಷ. ಅದಾದಮೇಲೆ ನೆಕ್ಸ್ಟು 10 ಹೊರಗುತ್ತಿಗೆ ಲೋನರ್ಸ್ ವಾಹನ ಚಾಲಕರು ಆಪರೇಟಿಂಗ್ ಅವ್ರ ವೇತನ 1.5 ಕೋಟಿ. 12ನೇ ಕಾಲಮ್ ಹೊರಗುತ್ತಿಗೆ ಡೇಟಾ ಎಂಟ್ರಿ ಆಪರೇಟರ್ಗಳ ವೇತನ 10 ಲಕ್ಷ. 13 ಕಚೇರಿ ಹೊರಗುತ್ತಿಗೆ ವಾಹನದ ಬಾಡಿಗೆ ಅಲ್ಲ, ಇದು ಟೋಟಲ್ 4 ಕೋಟಿ 8 ಲಕ್ಷ ರೂಪಾಯಿ, 80 ಲಕ್ಷ ರೂಪಾಯಿ ವೇತನಕ್ಕೆ ಪಾವತಿ ಆಗ್ತಾ ಇದೆ. ವೇತನ ಭಾಗದಲ್ಲೇ 4 ಕೋಟಿ 80 ಲಕ್ಷ ರೂಪಾಯಿ ಪಾವತಿ ಆಗ್ತದೆ. ಅಂದರೆ 5ನೇ ಒಂದು ಭಾಗ ನಮ್ಮ ಪುರಸಭೆ ಆದಾಯದಲ್ಲಿ 5ನೇ ಒಂದು ಭಾಗ ಇದಕ್ಕೆ ಇದಾಗ್ತಾ ಇದೆ. ಅದನ್ನು ನೆಕ್ಸ್ಟ್ ತೋರಿಸಿ ಇಲ್ಲಿ ಅದು ಯಾವ ಥರ ಬರ್ತಾ ಇದೆ ವೇತನ ಅಂತಂದ್ಬಿಟ್ಟು ಅದನ್ನು ತೋರಿಸಲಿಲ್ಲ. ಈಗ ಹೆಚ್ಚು ಕಡಿಮೆ 4 ಕೋಟಿ 80 ಲಕ್ಷ ರೂಪಾಯಿ ವೇತನಕ್ಕೆ ತೆಗೆದಿಡ್ತಾ ಇದ್ದೀರಾ. ಓಕೆ, ಅದು ಮುಂದಿನ ದಿವಸದಲ್ಲಿ ಇಲ್ಲಿ ತೋರಿಸಿ. ಅದರ 10 ಕೋಟಿ ವ್ಯಯ 3ನೇ ಒಂದು ಭಾಗ ಇದಕ್ಕೆ ಆಗ್ತಾ ಇದೆ. ಇದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಏನು ಮಾಡಿ ಆದಷ್ಟು ಕಡಿಮೆ ಮಾಡಬೇಕು. ನಾವು ಏನಿರೋ ಸಲಹೆಯಲ್ಲಿ ನಾವು ವಿದ್ಯುತ್ಗೆ ನಾವೇನು ವೆಚ್ಚ ಮಾಡ್ತಾ ಇದ್ದೀವಿ, ಆ ವೆಚ್ಚ ನಮ್ಮ ಪುರಸಭೆಗೆ ಹೋಗಲ್ಲ. ಅದು ಸರ್ಕಾರದಿಂದಲೇ ವಿದ್ಯುತ್ ಅವರೇ ಆಡಿಟ್ ಆಗುತ್ತೆ. ಅದ್ರ ಪ್ರಕಾರ ಸರ್ಕಾರದಿಂದಲೇ ಬಿಡುಗಡೆ ಆಗುತ್ತೆ. ಆಮೇಲೆ ಒಂದು ಮುಖ್ಯವಾಗಿರೋದು ಸೌರಶಕ್ತಿ ಉಪಯೋಗಿಸಿ ಅದನ್ನ ಸ್ಟ್ರೀಟ್ ಲೈಟ್ನಲ್ಲಿ ಅಳವಡಿಸಲಿಕ್ಕೆ ಸಾಹೇಬರು ಅದರ ಜೊತೆಯಲ್ಲಿ ನಮ್ಮ ಪುರಸಭೆಯಲ್ಲಿ ಕಸ ಸಂಗ್ರಹ ಮೂಲದಿಂದಲೇ ಬೈಫರ್ಗೇಷನ್ ಮಾಡಬೇಕು ಅಂತ 2005ರಲ್ಲಿ ಸುತ್ತೋಲೆ ಬಂದಿದೆ ಸರ್ಕಾರದಿಂದ. 2014ರಲ್ಲಿ ಸ್ಟ್ರಿಕ್ಟಾಗಿ ಮಾಡಿ ಅಂತಂದ್ಬಿಟ್ಟು ಬಂದಿದೆ. ಬೇರೆ ಬೇರೆ ಪುರಸಭೆಗಳು ಇದನ್ನು ವೈಜ್ಞಾನಿಕವಾಗಿ ಸಂಘಟನೆ ಮಾಡೋದಕ್ಕೆ ಸಾಕಷ್ಟು ಮುಂದೆ ಇದ್ದಾರೆ. ನಮ್ಮ ಪುರಸಭೆಯಲ್ಲಿ 1ರಿಂದ ಭಾರತದಲ್ಲೇ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲೇ ಚಂದ್ರಾಪುರ ಪುರಸಭೆ ಆಗಿ ಈಗ ಒಂಥರ ಸಾಕಷ್ಟು ಇದಾಗಿದೆ. ಅದರಿಂದ ಅದನ್ನು ವೈಜ್ಞಾನಿಕವಾಗಿ ಮೂಲದಲ್ಲೇ ವಿಂಗಡಣೆ ಮಾಡೋ ಥರ ಅದು ಒಂದು ಈಗ ಮುಂದಿನ ಇದರಲ್ಲಿ ಅದರ ಜೊತೆಯಲ್ಲಿ ಏನಂದರೆ ಕಸ ಹಾಕೋದಕ್ಕೆ ಜಾಗ ಸಮಸ್ಯೆ ಬೇರೆ ಪುರಸಭೆಗಳಲ್ಲಿ DC-ಗೆ ಮತ್ತು ಬೇರೆ ಬೇರೆ ಕಡೆ ಬರೆದು ಈಗಾಗಲೇ ಜಾಗನ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ ಈ ಜಗಡಿ ಅವರು ಬೇರೆ ಅವರು. ಈಗ ನಮ್ಮ ಪುರಸಭೆಯಿಂದ ಅದ್ರ ಬಗ್ಗೆ ಇದುವರೆಗೂ ಗಮನ ಹರಿಸಿಲ್ಲ. ಇದು ತುರ್ತಾಗಿ ಗಮನ ಹರಿಸಬೇಕು. 2005ರಿಂದ ಹಿಂದೆ BMRDಯ ಬಡಾವಣೆ ರಚನೆ ಮಾಡಿದಾಗ CA ಜಾಗಗಳೆಲ್ಲ ಪಂಚಾಯಿತಿಗೆ ಬಿಡಬೇಕು ಅಂತಂದ್ಬಿಟ್ಟು ಇತ್ತು. ಅದಾದ್ಮೇಲೆ ರಾಜ್ಯಪಾಲರ ಹೆಸರಿಗೆ ಬರ್ಕೊಟ್ಟಿದ್ದು. ಅದೊಂದು ಅಮೆಂಡ್ಮೆಂಟ್ ತಗೊಂಡು ಬಂದು BMRD ಆಕ್ಟಲ್ಲಿ ಹಾಗೆ ಇದೆ. 2005-10 ಏನು BMRD ಇತ್ತು ಅಲ್ಲಿವರೆಗೂ CA ಜಾಗಗಳು, ಪಾರ್ಕು, ರೋಡ್ಸು ಅಷ್ಟನ್ನು
ಪುರಸಭೆ ಅದು ಆಗಿದ್ದು ನಮ್ಮ ಪುರಸಭೆ 15ರಲ್ಲಿ, ಆದರೆ ಪಂಚಾಯತಿಗೆ ಬಿಟ್ಕೊಡ್ಬೇಕು ಅಂತಲೇ ಆದೇಶ ಇದ್ದಿದ್ದು. ಅದರಿಂದ ಕೆಲವು ಈಗ ಇಲ್ಲಿ ಟ್ಯಾಕ್ಟ್ರಿ ನಿಲ್ಲಿಸ್ಕೊಡ್ತೀರಾ, ಇದಕ್ಕೆಲ್ಲ ಶೆಡ್ಗಳು ಮಾಡ್ಕೋಬೋದಂದ್ರೆ ಬೇರೆ ಬೇರೆ ಬಡಾವಣೆಯಲ್ಲಿ ಜಾಗಗಳಿದೆ, ಸಿಎ ಜಾಗಗಳು, ಅಲ್ಲಿ ನಿಲ್ಲಿಸ್ಕೊಳ್ಳಿ. ಈಗ ಇಲ್ಲಿ ಸಭೆ ಮಾಡಬೇಕಾದ್ರೆ ಇಲ್ಲಿ ನಿಲ್ಲಿಸಿದ್ರೆ ವಾಸನೆ ಬರ್ತಾ ಇದೆ. ಸಂತೆ ಬೀದಿನಲ್ಲಿ ಮತ್ತೆ ಅದೇ ಜಾಗಗಳಲ್ಲಿ ತರಕಾರಿ ಅದೆಲ್ಲ ಅದೇ ಜಾಗದಲ್ಲಿ ಮಾಡಬೇಕು. ಸಾಂಕ್ರಾಮಿಕ ರೋಗಗಳು ಬರುವಂಥ ಚಾನ್ಸಸ್ ಇರ್ತಾ ಇದೆ. ಅದ್ರ ಜೊತೆಯಲ್ಲಿ ಮುಂದೆ ಈಗ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಫುಟ್ಪಾತ್ ಒತ್ತುವರಿ ಇದೆ. ಜೊತೆಯಲ್ಲಿ ಈಗ ಸಂತ ಬೀದಿನಲ್ಲಿ ನಾವು ಸೌಲಭ್ಯಗಳು ಮಾತ್ರ ಪಡ್ಕೊಡ್ತಾ ಇದ್ದೀವಿ, ಸುಂಕ ವಸೂಲಿ ಮಾಡ್ಕೊಡ್ತಾ ಇದ್ದೀವಿ. ಸಂತೆ ಡೆವಲಪ್ಮೆಂಟ್ಗೆ ಸಂತೆ ಎಷ್ಟಿದೆ ಏನಿದೆ ಅಂತ ಅಳತೆ ಮಾಡಿಬಿಟ್ಟು ಅದನ್ನು ಇದುವರೆಗೂ ಪುರಸಭೆ ನಮಗೆ ಪೂರ್ತಿ ತಗೊಂಡಿಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಇಷ್ಟೊತ್ತಿಗೆ ತಗೋಬೇಕಾಗಿತ್ತು. ಪುರಸಭೆ ಒಂದು 2015ರಲ್ಲಿ ಬಂದಿದ್ದು, 25 ವರ್ಷ ಆಯಿತು. ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಹಾಗೆಯೇ ನಗರೋತ್ಥಾನದಲ್ಲಿ ಸಾಕಷ್ಟು ಅನುದಾನಗಳು ಬರ್ತಾ ಇದೆ. ನಮ್ಮ ಮೀಟಿಂಗಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ. ಲಾಸ್ಟ್ 2015ರಿಂದ ಇಲ್ಲಿವರೆಗೂ ನಗರೋತ್ಥಾನದಿಂದ ಎಷ್ಟು ಕೋಟಿ ಅನುದಾನ ಬಂದಿದೆ ಅದು ಸ್ವಲ್ಪ ಇಲ್ಲಿ ತೋರಿಸ್ಬೇಕಾಗಿತ್ತು. ಅಟ್ಲೀಸ್ಟ್ ನಿಮಗೆ ಬಂದಿಲ್ಲ ಅಂದ್ರೇನು ಅದರಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ಬೋದು, ಅದು ಒಂದು ತೋರಿಸ್ಬೋದಾಗಿತ್ತು. ಆಮೇಲೆ ಸಾಕಷ್ಟು ಬಡಾವಣೆಗಳಲ್ಲಿ ಹೊಸದಾಗಿ ರೋಡ್ ವಿಸ್ತರಣೆ ಮಾಡಬೇಕಾದ್ರೆ ಚರಂಡಿ ಮುಚ್ತಾ ಇದ್ದೀರಾ. ಚರಂಡಿ ಮುಚ್ಚಿದ್ರೆ ಎಲ್ಲ ಸ್ಯಾನಿಟರಿ ನೀರು ಚರಂಡಿಗಳಲ್ಲಿ ಹೋಗ್ತಾ ಇದೆ. 1977 ವಾಟರ್ ಆಕ್ಟು, ಏರ್ ಆಕ್ಟು ಏನು ಹೇಳುತ್ತೆ, ಮಳೆ ನೀರು ಚರಂಡಿಗಳಲ್ಲಿ ಮಾತ್ರ ಹೋಗಬೇಕು. ಮುಚ್ಚಿದ ಇದರಲ್ಲಿ ಹೋದರೆ ಮತ್ತೆ ಅದು ನೀರಿನ ಹರಿವಿಗೆ ತೊಂದರೆ ಆಗುತ್ತೆ ಅಂತ ವಾಟರ್ ಆ್ಯಕ್ಟ್ ಹೇಳುತ್ತೆ. 1978 ಏನೋ ವಾಟರ್ ಆ್ಯಕ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಎಲ್ಲ ಚರಂಡಿಗಳು ಮುಚ್ತಾ ಇದೆ. ಈಗಾಗಲೇ ಅದಕ್ಕೆ ಸಾಕಷ್ಟು ಅನುದಾನಗಳಿಂದ ಚರಂಡಿಗಳು ಮಾಡಿದ್ರು ಬೇರೆ ಬೇರೆ ಕಡೆಗೆಲ್ಲ. ಇನ್ನು ಮುಂದೆ ಆದರೂ ಆ ಚರಂಡಿಗಳು ಮುಚ್ಚೋದು ಕಡಿಮೆ ಮಾಡಿ. ಯಾಕಂದರೆ ಮುಂದಿನ ದಿವಸಗಳಲ್ಲಿ ಮತ್ತೆ ಚರಂಡಿ ಓಪನ್ ಮಾಡಬೇಕಾದ್ರೆ ಅದಕ್ಕೆ ಅನುದಾನ ಬೇಕಾಗುತ್ತೆ. ಅವಾಗ ಬಡ್ಜೆಟ್ ಲಾಸ್ ಆಗ್ತಾ ಇದೆ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಸರ್. ಇಬ್ಬರಿಗೆ ಅವಕಾಶ ಆಗುತ್ತೆ. ಒಂದೇ ಒಂದು ಪಾಯಿಂಟ್ ಅಷ್ಟೇ. ಈ ರಾಷ್ಟ್ರೀಯ ಹಬ್ಬಗಳು ಮತ್ತು ಜಯಂತಿಗೆ 24-25 ಸಾಲಲ್ಲಿ 25 ಲಕ್ಷ ನಿಧಿ ಮಾಡಿದ್ರೆ ಅದನ್ನ 11 ಲಕ್ಷ 40,000 ಮಾಡಿದ್ರ. ಆದಷ್ಟು ಈ ವೆಚ್ಚಗಳನ್ನ ಕಡಿಮೆ ಮಾಡಿ ದಯವಿಟ್ಟು ನಮ್ಮ ಚಂದಾಪುರ ಸ್ಮಶಾನದ ಅಭಿವೃದ್ಧಿಗೆ ಉಳಿಕೆ ಹಣನ ಸೇರಿಸಬೇಕು ಅಂತ ತಮ್ಮಲ್ಲಿ ಒಂದು ಬೇಡಿಕೆ. ಓಕೆ ಸರ್, ಈಗ ವಾಟರ್ ಟ್ಯಾಂಕ್ ಹೆಸರು ವಿನಾಯಕ ರಾಮಸಾಗರ್ ಅಂತ. ಈಗ ವಾಟರ್ ಟ್ಯಾಂಕ್ ಒಳಗೆ ಎಷ್ಟು ವರ್ಷ ಅವಕಾಶ ಕೊಡ್ತೀರಿ ಸರ್? ಕ್ಲೀನಿಂಗ್ ಎಷ್ಟು ವರ್ಷ ಮುಂದಿನ ಹೊಡಿತೀರ? 3 ಟ್ಯಾಂಕ್ ಪರ್ಮಿಷನ್ ಮಾತ್ರ ಎಷ್ಟು ವರ್ಷಕ್ಕೆ ಏನು ಪರ್ಮಿಷನ್ ಇದೆ? 1 ವರ್ಷಕ್ಕೆ ಮಾಡಬೇಕು. ಒಂದ್ಸಲಿ ಕ್ಲೀನ್ ಮಾಡಬೇಕು. ಬ್ಲೀಚಿಂಗ್ ಮಾಡ್ಬೇಕಂದ್ರೆ 1 ವರ್ಷ ಹೋಗ್ತಿಲ್ಲ ಬ್ಲೀಚಿಂಗ್ ಮಾಡಬೇಕು. 2 ವರ್ಷ ಅಂದ್ರೆ ಯಾಕೆ ಮಾಡಿಲ್ಲ? ಅದು ತುಂಬ ಬರ್ತಾ ಇತ್ತು. ಸರಿ, ಮೋದಿದು ಬ್ಲೀಚಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಬ್ಲೀಚಿಂಗ್ ಆಯ್ತು ಸರ್, ಬ್ಲೀಚಿಂಗ್ ಎಲ್ಲಿ ಒಂದು ವಾಟರ್ ಟ್ಯಾಂಕ್ ಮಾಡಿಸಿ ಬ್ಲೀಚಿಂಗ್ ಕೊಟ್ಟು. ಆಮೇಲೆ ಗ್ರಾಮದಲ್ಲಿ ನಗರೋತ್ಥಾನದಲ್ಲಿ ಕೆಲಸ ನಡೀತದೆ. 3 ವರ್ಷ 3 ತಿಂಗಳಾಯ್ತು ಮೀಟಿಂಗ್ ಮಾಡಿ. ಅದು ಕೆಲಸ ಯಾಕೆ ಮುಂದುವರಿತಾ ಇಲ್ಲ? ಹೊಸದಲ್ಲ ಸರ್, ಈಗ ಸ್ಕೂಲ್ ಮಕ್ಕಳು ಓಡಾಡೋ ತೊಂದರೆ ಆಗ್ತಾ ಇದೆ. ಸಭೆ ಮಾಡ್ತೀವಿ. ನೀವು ಮಾಡೋದ್ರಲ್ಲಿ ಮತ್ತು 6 ಜನ ಕೇಳ್ತಾರೆ. ಈಗ ಅವನು ಸಮಸ್ಯೆಗಳು ದೂರ ಆಗಿದೆ. ಈಗಾಗಲೇ ಕೆಲವು ಸಾರ್ವಜನಿಕ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಆಶ್ವಾಸನೆ ಮಾಹಿತಿಗಳನ್ನ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಅದು ಏನೇ ಇರಲಿ, ನೀವು ಕೌನ್ಸಿಲ್ ಸಭೆಯಲ್ಲಿ ಸದಸ್ಯರಿರ್ತೀರಾ, ನೀವು ಅಧಿಕಾರಿ ಚರ್ಚೆ ಮಾಡಿ ಸುತ್ತುವರ್ತಿಯನ್ನು ತಗೊಳ್ಳಿ. ಅನಾವಶ್ಯಕವಾಗಿ ಸಾರ್ವಜನಿಕರ ಶಾಂತಿಯನ್ನು ಕದಬೇಡಿ.
ಸುಳ್ಳು ಮಾಹಿತಿಗಳು ಹಬ್ಬಿಸಬೇಡಿ. ನಿಮ್ಗೆ ಏನಾದರೂ ಲೋಪದೋಷ ಕಂಡು ಬಂದಾಗ ದಾಖಲೆ ಇಟ್ಕೊಂಡು ಪರಿಶೀಲನೆ ಮಾಡಿ ಕೊಡ್ಬೋದು. ಇಲ್ಲಾಂದ್ರೆ ಸೂಕ್ತ ದಾಖಲೆಗಳನ್ನು ಕೊಡಿ ಅಂತ ಪುಸ್ತಕ ಹೇಳಿ. ಆನಂತರ ನೀವು ಮೀಡಿಯಾದಲ್ಲಿ ಬಿಡಿ, ಇಲ್ಲ ಫೇಸ್ಬುಕ್ ಅಲ್ಲಿ ಬಿಡಿ, ಇಲ್ಲ ಸಾರ್ವಜನಿಕ ಬಹಿರಂಗವಾಗಿ ಚರ್ಚೆಗೆ ಇಟ್ಕೊಳ್ಳಿ, ಇಲ್ಲ ಧರಣಿ ಮಾಡಿ, ಹೋರಾಟ ಮಾಡಿ. ಅನ್ಯಾಯ ಕಂಡು ಬಂದಾಗ ವಿನಾಕಾರಣ ಪುರುಷರ ಬಗ್ಗೆ, ಚಂದಾಪುರ ಗ್ರಾಮದ ಬಗ್ಗೆ ಅಗೌರವ ತರ ಕೆಲಸ ಮಾಡಬೇಕು. ಇದು ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಇದೊಂದು ನಾವು ಮಾಡೋದು ಸಾರ್ವಜನಿಕವಾಗಿ. ಇದ್ರ ಬಗ್ಗೆ ನೀವು ಏನಾದರೂ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾದ್ರೆ ಕೌನ್ಸಿಲ್ ಸಭೆ ಕರೀರಿ. ಕೌನ್ಸಿಲ್ ಸಭೆಯಲ್ಲಿ ನೀವು ವಿಮರ್ಶಿಸಿದ ನೀವು ಅಧಿಕಾರಿ ಇದ್ರೆ ಚರ್ಚೆ ಮಾಡ್ಕೊಳ್ಳಿ. ಸತ್ಯಾಂಶದ ಬಗ್ಗೆ ತಿಳ್ಕೊಳ್ಳಿ. ನಾವು ಮಾತಾಡ್ಬೋದಾ? ಇದು ನಮ್ಮ ಸಭೆ, ಇದು ನಮ್ಮ ಸಭೆ. ಇಲ್ಲಿ ಕೇಳಿ, ಇದು ನಮ್ಮ ಸಭೆ. ನೀವು ಮಾತಾಡಿದ್ರೆ ನೀವು ಸರ್ಕಾರ ಪ್ರತಿನಿಧಿ, ನೀವು ಕೌನ್ಸಿಲ್ ಸಭೆ ಇದೆ, ನೀವೆಲ್ಲ ಮಾತಾಡ್ಬೋದು. ಇದು ವೇದಿಕೆ ಇಲ್ಲ. ನಾನು ಬಜೆಟ್ ಬಗ್ಗೆ ಮಾತಾಡ್ತೀನಿ. ಸರ್ಕಾರದ 6ನೇ ಹಂತ ಕಾವೇರಿ ವಾಟರ್ಗೆ ವಿಧಾನಸೌಧದಲ್ಲಿ ಡಿಪಿ ರೆಡಿ ಆಗ್ತಾ ಇದೆ. ಅದನ್ನ ನಮಗೆ ಆನೆಕಲ್ ಕೊಡ್ಬೇಕಂತ ತೀರ್ಮಾನ ಆಗಿದೆ ಸರ್ಕಾರದಿಂದ. ಆದ್ರಿಂದ ಕಾವೇರಿ ವಾಟರ್ಗೆ ನಾವು ಶುದ್ಧೀಕರಣ ಘಟಕಗಳು ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಮೂಲಭೂತ ಬೇರೆ ಎಲ್ಲೂ ಇಲ್ಲ ಪುಸ್ತಕದಲ್ಲಿ. ಹಾಗಾಗಿ ಯಾವ ಗ್ರಾಮದಲ್ಲಿ ಕಾವೇರಿ ವಾಟರ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಮೊದಲನೇ ಆದ್ಯತೆಗೆ ಬಜೆಟ್ ಅಲ್ಲಿ ಎಷ್ಟು ಅದಕ್ಕೆ ಹಣ ಮೀಸಲಿಡಬೇಕಂತ ನೀವು ಆಗಲಿ ಸರ್ಕಾರ ಅಧಿಕಾರಿಗಳು JE BWS ಸೇರ್ಕೊಂಡು ಅನುದಾನ ಎಷ್ಟು ಇಟ್ಕೋಬೇಕಂತ ಹೇಳಿ ಇಟ್ಕೊಂಡು ಅದರಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಅದನ್ನ ಅನುಮೋದನೆ ತಗೋಬೇಕಂತ ಬಜೆಟ್ಗೆ ಇದನ್ನ ಬರ್ಕೊಂಡಿದ್ದೀವಿ. ಒಳ್ಳೆಯ ಅಭಿಪ್ರಾಯ. ಇದು ಮೊನ್ನೆ ಚರ್ಚೆನೂ ಆಗಿದೆ ಸರ್. ಈಗ ಜೊತೆ ಮಾಡಿ ಚೆನ್ನಾಗಿ ಹೋಗಿ ಈಗ ನಾವು ನಿರ್ಮಾಣ ಮಾಡಬೇಕಂತ ಅಧ್ಯಕ್ಷರು ಡಿಸಿಷನ್ ಆಗಿದೆ. ಮೊದಲ ಹೇಳಿದ್ರು CA ಜಾಗ ಬುಕ್ ಮಾಡಿದ್ದಾರೆ, CA ಜಾಗ ನಮ್ಗೆ ಹ್ಯಾಂಡ್ ಮಾಡಿದ್ದಾರೆ, CA ಜಾಗ ನಮ್ಮಲ್ಲಿ ಖಾತೆ ಆಗಿದೆ, CA ಜಾಗ ಖಾತೆ ಆಗಿದೆ. ಕಮ್ಮಿ ಏನಾಗಿರಲ್ಲ. ಇಲ್ಲಾಂದ್ರೆ ಒಂದು ಬಡ ಬಡಿಗೆ ಇಲ್ಲಾಂದ್ರೆ ಒಂದು 3 ಎಕರೆ ಮಿನಿಮಮ್ ಇದೆ. ಎಲ್ಲಾ ಗ್ರಾಮದಲ್ಲಿ BML ಲೇಔಟ್ ಇದೆ. ಇಗ್ಲೂರು ಇದೆ, ಈಗಲಿಗೆ ಇದೆ, ರಾಮಸಾಗರ ಇದೆ, ಲಕ್ಷ್ಮೀ ಸಾಗರ ಇದೆ, ಚಂದಾಪುರದಲ್ಲಿ ಇದೆ. ನಾವೇನು ಮುಟ್ಬೇಕಂತೇನಿಲ್ಲ. ನೀವು ಸ್ವಲ್ಪ ಪ್ರಯತ್ನ ಪಟ್ಟೆ ಆ ಜಾಗದಲ್ಲಿ ನೀವು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ವಿಶೇಷ ಬಾಧ್ಯತೆ ಇದೆ. ನೀವು ಮಾಡ್ಕೊಳ್ಳಿ. GLS ಟ್ಯಾಂಕ್ಗೆ ಪೈಪ್ಲೈನ್ ವ್ಯವಸ್ಥೆಗೆ ಎಷ್ಟು ಬೇಕು ಅನ್ನೋದನ್ನ ಫಸ್ಟ್ ಪ್ರಿಕಾಷನ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಚಂದಾಪುರ ಸಮಸ್ಯೆ ಮತ್ತೆ ಹಣ ವ್ಯಯ ಆಗ್ತದೆ, ನೀರು ಸಮಸ್ಯೆ ಇದೆ. ಅದರಲ್ಲೇ ಹೆಚ್ಚು ಲೋಪದೋಷ ಕಂಡು ಬಂದ್ರೆ ಅದರಲ್ಲೇ. ಹಾಗಾಗಿ ಅದು ಸರಿ ಮಾಡ್ಕೊಳ್ಳಿ. ಈ ಸರಿ ಕಾವೇರಿ ವಾಟರ್ ಬಂದೇ ಬರ್ತಾರೆ, 100% ಬರ್ತದೆ ಆಗಲಿ ಅಂತೇಳಿ. ಇಲ್ಲ, ಅದು ಗ್ರಾವಿಟಿ ಪ್ರಕಾರ ಸ್ಥಳವು ಐಡೆಂಟಿಫೈ ಮಾಡ್ತಾರೆ. ಗ್ರಾವಿಟಿ ಮಾಡ್ಬಿಟ್ಟೆ ಮಾಡೋದು. ಅವ್ರು ಕೊಟ್ಬಿಡ್ತಾರೆ, ನಮ್ಗೆ ಕೊಡ್ತಾರೆ. ನಾವು ಹಣ ಖರ್ಚು ಮಾಡಿ ಮಾಡ್ಕೊಳ್ಳಿ, ಶಕ್ತಿ ಇಲ್ಲ. ದುಂದುವೆಚ್ಚ ಬೇಡ, ಅದಕ್ಕೆ ಹಣ ಇಟ್ಕೊಳ್ಳಿ, ದುಂದುವೆಚ್ಚ ಬೇಡ. ಅವ್ರು ಕೊಟ್ಬಿಡ್ತಾರೆ, ಒಂದು ಲೆಟರ್ ಹಾಕ್ಬಿಡ್ತಾರೆ. ನಾಳೆ ಕಡೆ ನಮ್ಮಲ್ಲಿ ಎಲ್ಲಿದೆ ಈ ಬಜೆಟ್ ಹೌದು ರಿಲೀಸ್ ಮಾಡ್ಕೊಳ್ಳುತ್ತೆ. ನೀವು ಖರ್ಚು ಮಾಡ್ತೀವಿ 25,000 ಬಜೆಟ್ ಅದನ್ನ ಖರ್ಚು ಮಾಡಿ ನಾವು ಪ್ರಾಜೆಕ್ಟ್ ಕಟ್ಟಲಿ ಅಂತ ಏನು ಮಾಡ್ತೀರಾ? ಎರಡನೇ ವಿಚಾರ, ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಶಾಲೆ ಇದೆ. ಆ ಶಾಲೆಗೆ ನಾವು ಸ್ವಚ್ಛತೆಗೆ ಅನುದಾನ ಬಳಕೆ ಮಾಡೋದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ, ನಮ್ಮಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳ ನಮ್ಮ ವ್ಯಾಪ್ತಿಯಲ್ಲಿ ಅದನ್ನು ತೆಗೆದುಕೊಂಡು ಅದರ ನಿರ್ವಹಣೆಗೆ ಅಂದರೆ ಒಂದು ಹಣನ ರಿಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಕೆಲವು ಸಂದರ್ಭದಲ್ಲಿ ನಾವು ಶಾಲೆಗಳ ಹೋದಾಗ ಆ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಆ ಶಾಲೆ ಮುಖ್ಯೋಪಾಧ್ಯಾಯರು ಸಿದ್ಧ ಮಾಡ್ತಾರೆ ಆ ಶೌಚಾಲಯನ. ಇದು ನಮ್ಮ ಗಮನ ಬಂದಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇರಲೇಬೇಕು. ಇಲ್ಲಿ ಎಲ್ಲ ಸಾರ್ವಜನಿಕರು ಒತ್ತಾಯ ಇದೆ, ಇದನ್ನು ನೀವು ವಿಚಾರಿಸಿಕೊಂಡಿದ್ದೀರ. ಅದೇ ಜಾಸ್ತಿ ಬರೋದಿಲ್ಲ. ಅದಕ್ಕೆ ಒಂದು 15 ಒಂದು 20 ಸಾವಿರ ಆಗೋದು ಅಷ್ಟೇ ತಿಂಗಳಿಗೆ. ರಿಸರ್ವ್ ಮಾಡ್ಕೊಳ್ಳಿ. ಶಿಕ್ಷಣ ಇಲಾಖೆ ಪ್ರತಿಯೊಂದು ಸ್ಕೂಲ್ಗೆ ನಿರ್ವಹಣೆಗೆ ಅಂತ ಈ ಸಂಬಂಧ ರಿಲೀಸ್ ಆಗ್ತಾ ಇದೆ. ಈಗ RDP ಖರ್ಚು ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಬರುತ್ತೆ. ಈಗ ನಮ್ಮ ಶಾಲೆಗೆ RDP ಇಲ್ಲ, ನಾವು ನಗರದಲ್ಲಿ ಆಗಿದ್ದೀವಿ. ನಾವು ಅರ್ಬನ್ ಡೆವಲಪ್ಮೆಂಟ್ ಆಗಿದ್ದ ಕೊಡ್ತಾ ಇಲ್ಲ ಹೇಳಿದ್ದಾರೆ, ಮಾಹಿತಿ ಇದೆ. ಶಾಲೆ ಶಿಕ್ಷಕರು ಮತ್ತೆ ಶಿಕ್ಷಕರು ಹೇಳಿದ್ದಾರೆ RDP ಬರ್ತಕ್ಕಂಥ ಶಾಲೆಗಳಿಗೆ ನೇರ ಕೊಡ್ತಾರೆ. ನಮ್ದು ಮುನ್ಸಿಪಲ್ ಶಾಲೆಗಳು ನಮ್ದು ಘೋಷಣೆ ಆಗಿಲ್ಲ, ನಾವು ಆಲ್ರೆಡಿ ನಗರದಲ್ಲಿ ಇದ್ದೀವಿ. ಹಾಗಾಗಿ ಅವ್ರು ನಮ್ಗೆ ಕೊಡ್ತಾ ಇಲ್ಲ ಶಾಲೆಗಳಿಗೆ, ನಮ್ಮ ವ್ಯಾಪ್ತಿ ಶಾಲೆ ಕೊಡ್ತಾ ಇಲ್ಲ. ಮುನ್ಸಿಪಲ್
ಆಡಳಿತ ನಮಗಿಲ್ಲ, ರೀತಿ ನಿಲ್ಲಿಸಿದೆ. ಹಾಗಾಗಿ ನಾವು ದಯವಿಟ್ಟು ನಮ್ಮ ಶಾಲೆಗೆ ನಮಗೆ ಅದನ್ನ ತಗೊಳ್ಳಿ, ಅದನ್ನ ಮುಂದಿನ ಸಭೆಯಲ್ಲಿ ಮೀಟಿಂಗ್ ಇಟ್ಕೊಳ್ಳಿ, ಸದಸ್ಯರು ಸಭೆ ತಗೊಳ್ಳಿ. ಆಮೇಲೆ ಮೂರನೇದು, ಈಗ ನಮ್ಮ ರಸ್ತೆಗಳ ಕಿರ್ದೋದ್ರಿಂದ ಭೂಸ್ವಾಧೀನಕ್ಕೆ ನಮಗೆ ಕೊಡ್ತಾರೆ. ರೋಡ್ ಅಗಲೀಕರಣಕ್ಕೆ ಆಗಲಿ ಮತ್ತೆ ಯುಜಿಡಿ ಸುಮಾರು ಮಾಡಿಕೊಂಡು ಎಷ್ಟು ಪ್ಲಾಂಟ್ ಮಾಡೋದಕ್ಕೆ ನಮಗೆ ಕೊಡ್ತಾ ಇದ್ದಾರೆ. ನಾವು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಹಣ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ, ಅದಕ್ಕೆ ನಾವೇ ದುಡ್ಡು ಕೊಡ್ಬೇಕಂತ ತೀರ್ಮಾನ ಆಗಿದೆ. ಅದು ಚರ್ಚೆ ನಡೆದಿದೆ. ನಾವೇ ಕೊಡಬೇಕು, ಸರಿಯಾಗಿ ಬರ್ಬೇಕಂದ್ರೆ ಅದನ್ನು ಕಟ್ಕೊಡ್ಬೇಕಂತ ಬರ್ಸ್ಬೇಕಂತ ಆಗಿದೆ. ಅದನ್ನ ಒಂದು ವಿಶೇಷವಾಗಿ ಅದನ್ನ ಇಟ್ಕೊಳ್ಳಿ. ಅದು ಭೂಸ್ವಾಧೀನದ ಅಮೌಂಟ್ ಜಾಸ್ತಿ ಬರ್ತದೆ. 5 ಕೋಟಿ 10 ಕೋಟಿ ಆ ಥರ ಬರ್ತಾ ಇದೆ. ಈಗ ಮೊನ್ನೆ ಮೀಟಿಂಗ್ ಅಲ್ಲಿ, ಲಾಸ್ಟ್ ಮೀಟಿಂಗ್ ಅಲ್ಲಿ ಅದು ಸರ್ಕಾರದಿಂದ ಬರ್ಸಿ ಅಂತ ಹೇಳಿ ಕನ್ಸಲ್ಟ್ ಸರ್ಕಾರ ಹಾಕ್ತೀವಿ. ನಿಮ್ಮ ಸಲಹೆ ನಾವು ತಗೊಂಡ್ವಿ. ಪುರಸಭೆ ಕೆಲಸಗಳಲ್ಲಿ ಗ್ರಾಮಗಳಲ್ಲಿ ಯಾವುದೇ ಕೆಲಸಗಳು ನಡೀತಾ ಇದೆ. ಅಪಾರ್ಟ್ಮೆಂಟ್ ಎಲ್ಲಿದೆ ಅಲ್ಲಿ ಇಮಿಡಿಯೇಟ್ ಚರಂಡಿನೂ ಆಗುತ್ತೆ, ರಸ್ತೆನೂ ಆಗುತ್ತೆ, ಎಲ್ಲ ಆಗುತ್ತೆ. ಆಮೇಲೆ ಲೇಔಟ್ಗಳಲ್ಲಿ ನೀರು ಸೌಲಭ್ಯ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಗ್ರಾಮಗಳಿಗೆ ನೀರು ಸೌಲಭ್ಯ ಇರಲ್ಲ, ಚರಂಡಿನೂ ಇರಲ್ಲ, ಚರಂಡಿ ಮೇಲೆ ಸ್ಟಾಫ್ಗಳು ಇರಲ್ಲ, ಏನೂ ಇರೋದಿಲ್ಲ. ಈಗ ಇದನ್ನ ಅಲ್ಲ ಪುರಸಭಾ ವ್ಯಾಪ್ತಿ ಗ್ರಾಮಗಳ ಅಭಿವೃದ್ಧಿಗೆ ಮತ್ತೆ ನೀರು ಸಮಸ್ಯೆ ಇರೋದ್ರಿಂದ ಪ್ರತಿಯೊಂದು ಯಾವುದೇ ಬಿಲ್ಡಿಂಗ್ ಆದ್ರೂ ಮಳೆ ನೀರನ್ನ ಕೊಯ್ಲು ಮಾಡಬೇಕು. ಇದ್ರ ಬಗ್ಗೆ ಸ್ವಲ್ಪ ಪುರಸಭೆ ಮತ್ತೆ ಟೋಟಲ್ 40 ಕೋಟಿ ಬಜೆಟ್, 40 ಕೋಟಿನಲ್ಲಿ 24% SC/ST ಏರಿಯಾಗಳನ್ನ ಡೆವಲಪ್ ಮಾಡಬೇಕು ಅನ್ನೋದಿದೆ. ಇದೆಯಾ ಇಲ್ಲ ಹೇಳಿ. 24% ಏನು ಬಜೆಟ್ ಬರುತ್ತೋ ಅದನ್ನ ದೇವಸ್ಥಾನಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಮಾಡಿದ್ದಾರೆ. ಇದಕ್ಕಿಂದೆ ಅದು ನಮ್ಮ ಹತ್ರ ಇದೆ ದಾಖಲೆ. ಇದಕ್ಕೆ ಮೇಲೆ SC/ST ಫಂಡ್ ಏನಿದೆ, SC/ST ಕಾಲೋನಿಗಳು ಮಾತ್ರನೇ ಬಳಸಬೇಕು. SC/ST ಕಾಲೋನಿಗಳು ಮಾತ್ರ ಅವರು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅವ್ರ ಮನೆ ಏರಿಯಾಗಳು ಚರಂಡಿ ಇರ್ಬೋದು, ಕ್ಲೀನ್ ಮಾಡೋದು ಇರ್ಬೋದು, ಅವ್ರ ಬಿಸ್ನೆಸ್ಗಳಿಗೆ ಕುರಿ ಕೋಳಿನ ತಗೊಳ್ಳೋದು ಇರ್ಬೋದು, ಇದಕ್ಕೆ ಮಾತ್ರ ಬಳಸಬೇಕು. ಮತ್ತೆ ಬಿ ರೋಡ್ ತೋರಿಸ್ಬಿಡ್ತಾರೆ, ಯಾವ್ದೋ ಒಂದು ಮನೆ ಅಂತಂದ್ರೆ SC/ST ಕಾಲೋನಿಗೆ ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಮಾಡಬೇಡಿ. ಮತ್ತೆ ನಾನು ಮಾಡಿ ರಿಪೀಟ್ ಆದ್ರೆ ನಾವೇನ್ ಮಾಡ್ಬೇಕು ಅದು ಮಾಡ್ಬೇಕಾಗುತ್ತೆ. ಆಮೇಲೆ SC/ST ಮೆಂಬರ್ ಏನಿದೀರ ದಯವಿಟ್ಟು ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮನ್ನ ರಿಸರ್ವೇಶನ್ ಕೊಟ್ಟು ಅಲ್ಲಿ ಕಳಿಸಿರೋದು ನಿಮ್ಮ ಕಾರ್ಯಾಲಯಗಳನ್ನ ಡೆವಲಪ್ ಮಾಡೋದಕ್ಕೋಸ್ಕರ, ನೀವು ಗೊತ್ತಿರೋಂಥ ಜಾಗಗಳನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನೀವು ಅದನ್ನು ಮಾಡಿ. ಹಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜೀನಾಮೆ ಮಾಡ್ಬೋದು. ಈಗ ಇದು ಸಭೆಯ ಸಲಹೆ ಕೊಡಿ. ಓಕೆ ಸರ್, ಆಯ್ತು. ಈಗ ಇದನ್ನ ನಮ್ಮ ಪುರಸಭೆ ಮಾಡ್ತಾನೆ ಇಲ್ಲ ಸರ್. ಇದನ್ನ ಮಾಡಿಲ್ಲ. ಇಷ್ಟು ವರ್ಷಗಳಲ್ಲಿ ಎಲ್ಲ ಬೇರೆ ಕಡೆ ಹಾಕೊಂತ ಇದ್ದಾರೆ. ಈಗ ನೀವು ಅಧಿಕಾರಿ ಈಗ ಬಂದಿದ್ದೀರಾ, ದಯವಿಟ್ಟು ಇದನ್ನು ಮಾಡಿ ಮುಗಿಸಿ. ಕಾಲೋನಿಗಳು ಯಾರು ಡೆವಲಪ್ ಆಗಿಲ್ಲ, ಎಲ್ಲ ಕಾಯಿಲೆಗಳು ಸಾಯ್ತಾ ಇದ್ದಾರೆ. ಈಗ 24% ಏನಿದೆ ಅನ್ನೋದು ಅದನ್ನ ಸಪರೇಟ್ ಯಾವ್ದಕ್ಕೂ ಡಿವೈಡ್ ಮಾಡಲ್ಲ. ಈಗಾಗಲೇ ಅಕಸ್ಮಾತ್ ಇದನ್ನ ಮಾಡಬೇಡಿ. ಓಕೆ, ಇದನ್ನ ಮಾಡಬೇಡಿ. ಒಂದು ವಿಚಾರಕ್ಕ ನಮ್ಮ ರಸ್ತೆಗೆ 16 ಲಕ್ಷನೋ 18 ಲಕ್ಷನೇ ಇತ್ತು. SC/ST ತೆಗೆದುಕೊಂಡೋಗಿ ನಮ್ಮ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಯೂಸ್ ಮಾಡಿದ್ದಾರೆ. ಆಗಿದೆ ಸರ್, ನಾವು ಕೊಡ್ತೀವಿ. ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಈಗ ಹೇಳಿದ್ದು 24 ಏನ್ ಸರ್ಕಾರ ಅದನ್ನ ವೆರಿಫಿಕೇಶನ್ ಮಾಡೋಣ ಅಂತ ವೆರಿಫಿಕೇಶನ್ ಮಾಡ್ತೀವಿ. ಆಮೇಲೆ ಈಗ ಏನು ಕಮ್ಮಿ ಆಗಿದ್ರೆ ನಾವು ಬಟ್ಟೆಯನ್ನು ಪ್ರಯೋಜನ ಮಾಡ್ಕೊಂಡು ಓಕೆ ಸರ್. ಮತ್ತೆ ಇನ್ನೊಂದು ಹೇಳ್ತೀನಿ. ಅವ್ರು ಮಾತಾಡ್ತಾರೆ, ಅವ್ರು ಜಾಸ್ತಿ ಆಗಿದೆ. ನಮ್ಮ ದುಡ್ಡಿದ್ದು ನಮ್ಮ ಏರಿಯಾದಲ್ಲಿ ರಸ್ತೆ ಆಗ್ತಾ ಇಲ್ಲ, ಅದಕ್ಕೆ ಯಾಕೆ ಹೋಗ್ತಾರೆ? ಈಗ ರೇಡಿಯೋದಲ್ಲಿ ಕೊಟ್ಬಿಡಿ, ಇಲ್ಲ ಮೇಲೆ ಆಗಲ್ಲ ಅಂತ.
50% ಅದೇ ಕಾಲದಲ್ಲಿ ಹಾಕಬೇಕು ಅಂತ ವೆರಿಫಿಕೇಶನ್ ಮಾಡೋಣ. ಈಗ ಏನಿದೆಯೋ ಯಾರ್ದೇ ರೂಲ್ಸ್ ಪ್ರಕಾರ ಅವ್ರು ನೋಟ್ ಮಾಡಿ ಬಜೆಟ್ ರೆಡಿ. ಬಜೆಟ್ ಬಿಟ್ಟ ಮೇಲೆ ಯಾವುದೇ ಕೆಲಸ ಪೆಂಡಿಂಗ್ ಇರಬಾರ್ದು. ಹೆಚ್ಚು ಕಮ್ಮಿ 3 ವರ್ಷ ಆಗಿದೆ ಹಣೆ ಚಂದಾಪುರದಲ್ಲಿ ರೋಡ್ ಅದು 3-4 ವರ್ಷ ಆಗಿದೆ. ಇದುವರೆಗೂ ರೋಡ್ಗಳು ಮಾಡಲಿಲ್ಲ. ನಮ್ಮ ಬಜೆಟ್ ಇದ್ದು ನಮ್ಮ ಕೆಲಸ ಮಾಡಲ್ಲ ಅಂದ್ರೆ ಏನ್ ಇರ್ಬೇಕಂತ ಪುಸ್ತಕ ಮಾಡ್ತಾರೆ. ಅದನ್ನೇ ಯಾಕೆ ಮಾಡ್ಕೊಂತೀವಿ, ನೀವು ಹೇಳಿದ್ದು ತಗೊಂತೀವಿ, ಬಜೆಟ್ ಅಲ್ಲಿ ಇಟ್ಟು ಬಜೆಟ್ ಅಲ್ಲಿ ಪ್ರಾವಿಷನ್ ಅಧ್ಯಕ್ಷರು ಇದ್ದಾರೆ, ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿ. ಯಾಕಂದ್ರೆ ಕಾಲೋನಿಗಳಲ್ಲಿ ಯಾರು ಬಂದು ಕೇಳಲ್ಲ, ಮುಗಿದ ಜನರು ಅವರು ಏನು ಗೊತ್ತಾಗಲ್ಲ. ದಯವಿಟ್ಟು ನೀವು ನಿಂತ್ಕೊಂಡು ಮಾಡಿ ಮಾಡಿ. ಪ್ರತಿ ವರ್ಷ ಬಂದಿರೋ ಸಮಸ್ಯೆಗಳೇ ಬರ್ತಾನೆ ಇದ್ದಾವೆ. ಒಂದು ಚರಂಡಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬೇರೆ ಕಾಮಗಾರಿಗಳಾಗಿರ್ಬೋದು ಬರ್ತಾನೆ ಇದ್ದಾವೆ. ನಿಮಗೆ ಸರ್ಕಾರದಿಂದ ಅನುದಾನ ತಗೊಂಡು ಬರೋದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ನೀವು ನಡೆಸಿದೆ ಇರಬೇಕು. ಕಳೆದ ಸಲ ನನ್ನ 50 ಕೋಟಿ ಅನುದಾನ ಸರ್ಕಾರದಿಂದ ಬಂದಿದೆ. ಈ ವರ್ಷ ಅಥವಾ ಕಳೆದ ವರ್ಷ ನಮಗೆ ಬಂದಿರೋ ಪ್ರಕಾರ ಮಾಹಿತಿ ಏನು ಬಂದಿಲ್ಲ. ಪುರಸಭೆಯಲ್ಲಿ ವೆಚ್ಚಕ್ಕೆ ಆದಾಯಕ್ಕೆ ಬರ್ತಾ ಇದೆ, ಜೊತೆಗೆ ದುಡ್ಡಿನ ಅಭಾವ ಇದೆ ಅಂತ ಹೇಳ್ತಾ ಇರ್ತೀರ. ಸರ್ಕಾರಕ್ಕೆ ಏನಕ್ಕೆ ನೀವು ಮುಗಿಸ್ತಾ ಇಲ್ಲ? ಈಗ ಸರ್ ಒಂದು ಡ್ರಾಫ್ಟ್ ಕೊಡ್ತೀವಿ, 50 ಲಕ್ಷ ವಿಶೇಷ ಅನುದಾನ ಅಂತ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಬರ್ತಾರೆ ಅಂತ ಸರ್ಕಾರ ಅನುದಾನ ಬಂದಿಲ್ಲ. ಈಗ ಮತ್ತೆ ನಾವು ಪ್ರಸ್ತಾವನೆ ಬೇಗ ಸಲ್ಲಿಸಿ. ಮುಂದೆ ಮಾಡ್ತಾ ಇರೋದು ಎಷ್ಟಿದೆ? 3-4 ವರ್ಷದ ಬಂದಿರೋದು ಬರ್ತಾ ಇದೆ. ನೀರಿನ ಸಮಸ್ಯೆ ಆಗಿರ್ಬೋದು, ಏರಿಕೆಯಲ್ಲಿ 10,000 ಓಟ್ ಇದೆ. ವಾರ್ಡ್ಗೆ ಎಷ್ಟು ಜನ ವಾರ್ಡ್ ಮೆಂಬರ್ ಬೇಕು? ಇಲ್ಲ 2 ಬೇಕಾ, 4 ಜನ ಬೇಕಾ? ಇಲ್ಲ ಒಂದೊಂದು ಮನೆ ಗೇಟ್ ವಾಲ್ ಬೇಕಾ? ಇಲ್ಲ ಬಾಡಿಗೆ ಮನೆಯವ್ರಿಗೆ ಮಾತ್ರ ನೀರು ಬಿಡಂತ ವಾರ್ಡ್ ಮೆಂಬರ್ಗಳಿಗೆ ಹೇಳಿದ್ದೀರಾ? ಬಡವರು SC ST ಅವರಿಗೆ ಒಂದು ಮನೆಯಲ್ಲಿ ಕೂಡ ಸಂಪಲಿಲ್ಲ. ಹಸು ಕುರಿ ಎಲ್ಲ ಇಟ್ಕೊಂಡಿರೋರು ಅವರು ಬಡವರು. ಇನ್ನ ಅದರ್ಸು ಅವರಿಗೆ ಸಂಪಳಿದೆ. SC ಕಾಲೋನಿಯವರಿಗೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡಬೇಕು. ಅದನ್ನು ಆದರ್ಶವರೆಗೂ ಹೇಳಿದ್ದೆ. 15 ದಿನ ಆದ್ಮೇಲೆ ನೀರು ಬಿಟ್ರೆ ನಾವು ಹೆಂಗ್ ಕಳ್ಕೊಬೇಕು? ಮತ್ತೆ 20 ಮನೆ 30 ಮನೆ ಬಾಡಿಗೆ ಮನೆ ಇರ್ತೈತೆ. ಅವ್ರ ಹತ್ರ ಒಂದು ಗೇಟ್ ಮನೆ ಇರ್ತೈತೆ. ಅವ್ರು ಮಾತ್ರ ನೀರು ಹೋಗ್ತಾನೆ ಇರ್ತೈತೆ ಅವ್ರ ಸಂಖ್ಯೆ. ಯಾಕೆ ಅವ್ರು ದುಡ್ಡು ಕೊಡ್ತಾರೆ, ನಾವು ದುಡ್ಡು ಕೊಡಲ್ಲ ಅಂತನ? ಯಾಕೆ ನಾವು ಟ್ಯಾಕ್ಸ್ ಕಟ್ಟಲ್ಲ, ಕರೆಂಟ್ ಬಿಲ್ ಕಟ್ಟಲ್ಲ, ಏನ್ ಕಟ್ಟಲ್ಲ ಸರ್ ನಾವು? ಯಾಕೆ ನೀವು ಗಮನಕ್ಕೆ ತರೋದಿಲ್ಲ? ಸಮಸ್ಯೆ ಬಗೆಹರಿಸಬೇಕು ಸರ್. ನಾನು ಫೋಟೋ ಹೊಡ್ಕೊಂಡಿದ್ದೀನಿ. ಬಾಡಿಗೆ ಮನೆಗಳಿಗೆ ನೀರು ಹೋಗ್ತಾನೆ ಇರ್ತೈತೆ. ಸ್ವಂತ ಮನೆ SC ST ಅವರಿಗೆ ನೀರು ಬರೋದೇ ಇಲ್ಲ. ಚರ್ಚೆ ಆಗಿಲ್ಲ ಮೇಡಮ್, ಚರ್ಚೆ ಆಗಿಲ್ಲ. ನಾನು ಅಲ್ಲಿ ಮನೆ ಕಟ್ಕೊಂಡಿರೋನೆ, ನಮಗೂ ನೀರು ಸಮಸ್ಯೆ ಇದೆ. ನಮ್ಗೆಲ್ಲ ಅದಕ್ಕೆ ನಾವು ಅದಕ್ಕೆ ನೋಡಿ ಯಾಕೆ ನೀರು ಬಿಡಲ್ಲ? ಅದಕ್ಕೆ 24 ಅಲ್ಲಿ ತಗೋಣ. SC ST ಕಾಲೋನಿಗೆ ಸ್ಲಾಬ್ ಚರಂಡಿ ಮೇಲೆ ಸ್ಲಾಬ್ಗಳಿಲ್ಲ. ಎಷ್ಟು ದಿನಕ್ಕೆ ಒಂದ್ಸರಿ ಚರಂಡಿ ಕ್ಲೀನ್ ಮಾಡ್ತಾರೆ? ಈಗ ಒಂದು SC ST ಸಂಪಿಲ್ಲ, ನೀರು ಹೋಗೋದನ್ನ ಬಜೆಟ್ ತಗೊಂಡ್ವಿ. ಅದು ಈಗ ಪಾನಿಂಗು ಅವೆಲ್ಲ ಇದ್ರೆ ನಾವು ಆಮೇಲೆ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ. ಅದು ನಮ್ಮನ್ನು ಬಂದು ಮಾತಾಡಿ ಕ್ಲಿಯರ್ ಮಾಡಿ. ಸಭೆ ಅಂತ ಹಾಕಿದ್ವಿ. ಆದರೆ ಇವತ್ತು ಈ ಪೂರ್ವ ಸಭೆ ಹೆಚ್ಚಾಗಿ ಕುಂದುಕೊಳ್ಬೇಕು ಸಭೆ. ಇಲ್ಲಿ ಕಳೆದ 1 ವರ್ಷದಿಂದ ನಾವೇನು ಮಾತಾಡ್ತಾ ಇದ್ದೀವಿ, ರಸ್ತೆಗಳಲ್ಲಿ ಮಾತಾಡ್ತಾ ಇದ್ವಿ, ಎಲ್ಲರೂ ಮಾತಾಡ್ತಾರೆ. ಇದು ಹೇಗೆ ನಾವು ಉದ್ಘಾಟನೆ ಕೇಳಿ ಮಾಡ್ತಿದ್ದಿಲ್ಲ. ನಾವು ಪ್ರತಿ ಸಾಲ ಕೂಡ ಅಧಿಕಾರಿಗಳಲ್ಲಿ ನಾವು ಆರೋಪ ಮಾಡೋದನ್ನು ಆಗುತ್ತದೆ. ಕಾರಣ ಏನಂದರೆ ಇಲ್ಲಿ ಸಮಸ್ಯೆಗಳ ಸರ್ವಾಂಗ ಜಾಸ್ತಿ. ನಾವು ಇಲ್ಲಿ 3 ಹಂತ, ಒಂದು ಅಧಿಕಾರ ವರ್ಗ, 2ನೇದಾಗಿ ಆಡಳಿತ ಮಾಡಿ, ಇನ್ನೊಂದು ಮಹಿಳಾ ನಡೆಸಿದ್ರೆ ನಾಗರಿಕರು, ಇನ್ನೊಂದು ನಮ್ಮಂತರು. ಈ ರೀತಿ ಒಂದು ಮಾಡಲಾಗಿದ್ರೆ ಇದು ಒಂದು ಚೈನ್ ಹೆಚ್ಚಿ ಎಲ್ಲರೂ ಸೇರಿದಾಗ ಮಾತ್ರ ಈ ಒಂದು ಪುರಸಭೆ ಒಂದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ನಮ್ಮಲ್ಲಿ ಈ ಪುರಸಭೆ ಯಾವುದೋ ಒಂದು ಪುರಸಭೆ ಅಪ್ಗ್ರೇಡೇಷನ್ ಆದಮೇಲೆ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಈಗ ಗ್ರಾಮ ಪಂಚಾಯತಿ ಆದಮೇಲೆ ಮತ್ತು ಇವು ನಗರದ ಏನು ಬಿಲ್ಡಪ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಮಸ್ಯೆಗಳು ಕೂಡ ಜಾಸ್ತಿ.
ಆ ನಿಟ್ಟಿನಲ್ಲಿ ನಾವು ಮೊದಲೇ ನಾವು ಪ್ರತಿ ಸಾರಿ ಅಧಿಕಾರಿ ಕೆಲಸ ಮಾಡಿದ ಮೋದಿಗೆ ಹೆಚ್ಚಾಗಿ ಬಟ್ ನಾವೇನು ಮಾಡ್ತೀವಿ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಸದಸ್ಯರಾಗಲಿ ನಾಗರಿಕರಾಗಲಿ ಅದು ಯಾರು ಉದ್ಯೋಗರಾಗಲಿ ಅವರು ಕೂಡ ನಾವು ಯೋಚನೆ ಮಾಡಬೇಕು. ಯಾವುದೋ ಒಂದು ವಿಷಯದಲ್ಲಿ ಅಧಿಕಾರಿಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ದು ಏನಿದೆ ನಮ್ಮ ಕಾಣಿಕೆ ಸಾಮಾಜಿಕವಾಗಿ ನಾವು ಈ ಹೊಸಲಿಗೆ ನಾವೇನು ಕಾಣಿಕೆ ಮಾಡ್ಬೋದು ಅಂತ ಮೊದಲೇ ನಾವು ಈ ಸಮಸ್ಯೆಗಳನ್ನ ಒಂದು ಪಟ್ಟಿಯನ್ನು ಮಾಡಬೇಕು. ಯಾವ ಸಮಸ್ಯೆ ಇದೆ, ಯಾವ ವಾರ್ಡಲ್ಲಿ ಸಮಸ್ಯೆ ಇದೆ ಒಂದೊಂದು ಪಟ್ಟಿ ಮಾಡಿಕೊಂಡು ಅದರ ಮೂಲಕ ಒಂದು ಸಮಸ್ಯೆಯನ್ನು ಪರಿಹಾರಕ್ಕೆ ಸುತ್ತ ಆಗಬೇಕು. ನಾವೇನು ಮಾಡ್ತೇವೆ ಅಂದರೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀವಿ, ಸಮಸ್ಯೆಯನ್ನು ಚರ್ಚೆ ಮಾಡಬಹುದಿಲ್ಲ, ಆದರೆ ಅಲ್ಲೇ ಪರಿಹಾರ ನಾವು ಸೂಚನೆ ಮಾಡಬಹುದಿಲ್ಲ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇರ್ತದೆ, ಆ ಪರಿಹಾರದ ನಿಟ್ಟಿನಲ್ಲಿ ಯಾವುದೋ ಒಂದು ನಾವು ಆ ಯೋಚನೆ ಗೊತ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ಇವತ್ತು ಜನಪರ ವಿಚಾರದಲ್ಲಿ ಆಚೆ ನಾವು ರಸ್ತೆಗಳನ್ನು ಹೊರಗೆ ಆಚೆ ಅಧಿಕಾರ ಮಾಡಿ ಏನು ಮಾಡ್ತಾರಂದ್ರೆ ಪುಸ್ತಕದಲ್ಲಿ ಯುವಕರಿಗೆ ಏನು ಕೆಲಸ ಮಾಡಲಾಗಲ್ಲ. ಆ ಒಂದು ಕೆಲಸವನ್ನು ಇವತ್ತು ನಾವು ಜನರ ಪುಸ್ತಕ ವಿಚಾರದಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮೊಂದು ವಿಷನ್ ಇದೆ, ನಾವು ಏನು ಮಾಡ್ಬೋದು, ಜನರ ಪರಿಚಯ ಯಾವ ರೀತಿ ಮಾಡ್ಬೋದು. ಅದನ್ನು ಬರುವಂಥ ಬಜೆಟ್ನಲ್ಲಿ ಏನು ಅಂದಾಜು ಮಾಡ್ತಿದ್ದಾರೆ ಅದರ ಒಂದು ಯಾವುದೋ ಒಂದು ಶಾಶ್ವತ ಪರಿಹಾರ ಇದೆಯಲ್ಲ, ಶಾಶ್ವತ ಕಾಮಗಾರಿ ಇಲ್ಲ, ಅದನ್ನು ಮಾಡುವಂತಹ ನಿಟ್ಟಿನಲ್ಲಿ ಗಮನ ಕೈಗೊಳ್ಳಬೇಕು. ಶಾಶ್ವತ ಅಂದರೆ ನಾವು ಯಾವುದೋ ಒಂದು ಸ್ಯಾನಿಟರಿ ಮಾಡ್ತೀವಿ, ಸ್ಯಾನಿಟರಿ 5 ವರ್ಷ 10 ವರ್ಷಗಳಿಂದ ನಾವು ಸ್ಯಾನಿಟರಿ ಮಾಡಿರ್ತೀವಿ, ಮತ್ತೆ ಅದು ಮುಗಿತೀವಿ, ಮತ್ತೆ ಹೊಸ ರಸ್ತೆ ಅದ್ರ ಬಂದು ಕನಿಷ್ಠ 8 ರಿಂದ 10 ವರ್ಷಗಳ ಅಂತ ಕೆಲಸ ಮತ್ತೆ ಮಾಡಬೇಕು. ನೀವು ಹೊಸ ಕೆಲಸ ಮಾಡ್ತೀವಿ, ನಮಗೆ ತೊಂದರೆ ಇಲ್ಲ. ನೀವು ಇರೋದನ್ನ ಅದು ಬಿಟ್ಟು ರಸ್ತೆಗಿರ್ತೀರ, ಸ್ಯಾನಿಟರಿಗಿರ್ತೀರ, 5 ವರ್ಷಗಳಿಂದ ಮಾಡಿದ ಕಾಮಗಾರಿ ಮತ್ತೆ ಯಾಕೆ ಮಾಡ್ತೀರಾ? ಅದ್ರ ಬಂದು ಹೊಸ ಕಾಮಗಾರಿಗಳನ್ನ ಕೈಗೊಳ್ತಕೊಂಡಾಗ ಹೊಸ ಬೇಡಿಕೆಗಳಲ್ಲಿ ಎತ್ತೋದಾಗ ಅದು ಅಭಿವೃದ್ಧಿ ಆಗ್ತದೆ. ಈ ರೀತಿ ಮಾತನಾಡಿದ್ರೆ ಹೇಳ್ತೀನಿ ಅಂತ ಕಾರಣಕ್ಕೆ ಅಂತ ಒಂದು ಕಾಮಗಾರಿಗಳ ಕೈಗೊಂಡಾಗ ನಮಗೂ ಅದರ ಬಗ್ಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬರೀ ಅಧಿಕಾರಿಗಳೊಬ್ಬರೇ ಅಲ್ಲ, ಅಧಿಕಾರಿಗಳು ಹೋಗ್ತಾರೆ. ನಾವು 2015ರಿಂದ ಸಾಕಷ್ಟು ಅಧಿಕಾರಿಗಳು ಬಂದೇ ನೋಡಿ ನಾವು ಇದು ಮಾಡಬೇಕಾಗಿದೆ. ಯಾರು ಆಡಳಿತವಾಗ್ತದೆ, ನಾವೇ ಚರ್ಚೆ ಮಾಡ್ತೀವಿ. ನಮ್ಮ ಸಮಸ್ಯೆ ಏನಿದೆ, ನಮ್ಮ ಗ್ರಾಮ ನಮಗೊಂದು ಸ್ವಾಭಿಮಾನ ಇದೆ, ನಮಗೊಂದು ವಿಷಯ ಇರಬೇಕು, ನಾವು ಮಾಡಬೇಕಪ್ಪ ಅಂತ ಒಂದು ಮನಸ್ಸು ಅದು ಜಾತಿಯಾಗಲಿ ಅದು ಪಕ್ಷಾತೀತವಾಗಿ ನಾವೇ ಮಾತಾಡ್ಕೊಂಡಿದ್ದಾಗ ಮಾತ್ರ ಅಂತ ಕಾರ್ಯಕ್ರಮಗಳನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಇವಾಗ 5 ಪಕ್ಷಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಾವು ಅವ್ರು ಸಜೆಷನ್ ಮಾಡಬೇಕು ಏನು ಮಾಡಬೇಕು ಅಂತ. ಅವ್ರು ಏನು ತಪ್ಪುಗಳು ಮಾಡ್ತಾ ಇದ್ದಾರೆ ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಬೇಕು. ಯಾರು ಮಿತಿಮೀರಿ ತಪ್ಪು ಮಾಡಿದಾಗ ಏನಾಗಿದೆ ಅನ್ನೋದು ಆಲ್ರೆಡಿ ನಮ್ಮ ಪುರಸಭೆಯ ಸಾಕ್ಷಿ ಇದೆ. ಅವರ ಮಾಡಿದ ತಪ್ಪುಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅಂಥ ಒಂದು ಕೆಟ್ಟ ಅಭಿಪ್ರಾಯ ಪುರಸಭೆಗೆ ಬರಬಾರ್ದು. ನಮಗೂ ಕೂಡ ಸಾಕಷ್ಟು ಬೇಜಾರಿದೆ. ನಾವು ಯಾವೊಂದು ಪತ್ರಿಕೆಯಲ್ಲಿ ಬಂದಾಗ ಬರೀ ಹೆಡ್ಲೈನ್ ನೋಡಿ ಸಮಸ್ಯೆ ನೋಡ್ತೀವಿ, ಆದರೆ ಅದಕ್ಕೆ ಅದೇನು ಯಾಕಾಯಿತು ಏನಾಯಿತು ನಾನು ಓದೋದಿಲ್ಲ, ಬರೀ ಹೆಡ್ಲೈನ್ ಮಾತ್ರ ಓದ್ತೀವಿ. ಕೋಲೇಜ್ ಚೆನ್ನಾಗಿ ಕಚೇರಿ ಆಗ್ಬಿಡ್ತಂತೆ. ಅದಕ್ಕೆ ಇದಕ್ಕೆ ಕಾರಣಗಳು ಹುಡುಕಬೇಕು, ಪರಿಹಾರ ಹುಡುಕಬೇಕು. ಕೆಲವೊಂದು ಔಟ್ಪುಟ್ ಬಂದೇ ಬರ್ತದೆ. ಯಾವುದೂ ಸಮಸ್ಯೆ ಶಾಶ್ವತ ಅಲ್ಲ. ಅಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಬೇಕಂತ ಜೊತೆಗೆ ಅಧಿಕಾರಿಗಳ ಜೊತೆಗೆ ನಮ್ಮ ಪುರಸಭಾ ಸದಸ್ಯರು ನಾವು ಕೂಡ ಕೈಗೊಳ್ಬೇಕು. ನಾವು ನಮ್ಮೇನು ಸುಮ್ಮನೆ ಕೂಗಲ್ಲ, ಎಲ್ಲರೂ ನಾವೆಲ್ಲರೂ ಕೂಡ ಇದು ಸ್ವಾಭಿಮಾನವಾಗಿ ಬಂದಿರೋದು. ನಮಗೂ ಕಾರಣಕ್ಕೋಸ್ಕರ ಬಂದಿದ್ದೀವಿ. ನಾವೆಲ್ಲೋ ಔಷಧದವರು ಯಾರಿಗಾದ್ರೂ ಸಜೆಷನ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಗ್ರಾಮ ಒಂದು ಕಾರಣಕ್ಕೋಸ್ಕರ ನಾವು ಬರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅಂತ ನಮ್ಮ ಶಾಸಕ ವರರಾಜ್ ಅವರು ಬಂದಿದ್ದಾರೆ ಹೊಸದಾಗಿ. ಅವರ ಮುಖಾಂತರ ಒಂದು 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ಮುಖ್ಯವಾಗಿ ಜಾಗಗಳ ಬಗ್ಗೆ ನಾವು ಹಲವಾರು ಸಲಹೆ ಸೂಚನೆಗಳನ್ನು ಪಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ 2 ಮಾತು ಮುಗಿಸ್ತಾರೆ. ಚರ್ಚೆ ಮಾಡಿ ನೀವು ಏನು ಸಹಾಯ ಕೊಟ್ಟಿದ್ದೀರಿ, ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವು ಕೊಟ್ಟಿರೋ ಸಲಹೆಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಚಂದಾಪುರ ಪುರಸಭೆ ಚಂದಾಪುರ ಪುರಸಭೆಯಲ್ಲಿ ಆಯವ್ಯಯ ಸಭೆ ನಡೆಸಿದ್ರಿ. ಈ ಸಭೆಯಲ್ಲಿ ಸಾರ್ವಜನಿಕರು ಮತ್ತು ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಮುಖಂಡರು ಎಲ್ಲ ಭಾಗವಹಿಸಿದರು. ಅವರು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ನಮ್ಮ ಚಂದಾಪುರ ಇಂಪ್ರೂವ್ಗೆ ಮತ್ತು ನಮ್ಮ ಆದಾಯ ಹೆಚ್ಚೋದಕ್ಕೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆಗಳನ್ನ ತಗೊಂಡು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನ ತೀರ್ಮಾನ ತಗೊಳ್ತೀವಿ. ಈ ದಿನ 25-26ನೇ ಸಾಲಿನ
ಪೂರ್ವಭಾವಿ ಸಭೆ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಕರೆದಿದ್ದೀವಿ. ಈಗ ಎಲ್ಲ ನಗರದ ಪ್ರಮುಖ ಸಂಘ ಸಂಸ್ಥೆಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಇವತ್ತು ಕೆಲವಾರು ಸಲಹೆಗಳು ಕೊಟ್ಟಿದ್ದಾರೆ. ಅದನ್ನು ಸಲಹೆಗಳೆಲ್ಲ ಸ್ವೀಕರಿಸಿದ್ದೀವಿ. ನಾವು ಯಾವುದು ಉಪಯುಕ್ತವಾಗಿರ್ತದೆ ನಗರಕ್ಕೆ ಅನ್ನೋದನ್ನು ನಾವು ಪರಿಶೀಲಿಸಿ ನಾವು ಮುಂದಿನ ಸಾಮಾನ್ಯ ಆಯವ್ಯಯ ಸಭೆಯಲ್ಲಿ ಅದನ್ನು ತಗೊತೀವಿ. ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಹೆಚ್ಚಿನ ವಿಷಯವಾಗಿ ಆದಾಯ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆಯಿತು. ಹೆಚ್ಚಿನ ಆದಾಯ ನಿರೀಕ್ಷೆ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಸರ್ಕಾರದಿಂದ ಒಂದು ತಿದ್ದುಪಡಿ ವಿಧೇಯಕ, ಮುನ್ಸಿಪಾಲಿಟಿ ಆ್ಯಕ್ಟಿಗೆ ತಿದ್ದುಪಡಿ ವಿಧೇಯಕ ಆಗಿದೆ. ಇದುವರೆಗೂ ಯಾವುದೂ ಆಸ್ತಿಗಳು ತೆರಿಗೆ ವ್ಯಾಪ್ತಿ ಬಂದಿಲ್ಲ. ಅಂಥ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿ ಒಳಪಡಿಸ್ಕೊಂಡು ಅವ್ರಿಗೂ ಸಹ ದಾಖಲೆ ನೀಡೋ ಬಗ್ಗೆ ಒಂದು ಇದು ಅಧಿಸೂಚನೆ ಹೊರಡಿಸಿದ್ದಾರೆ. ಅದು ಆಕ್ಷೇಪಣಾ ಅವಧಿ ಮುಗಿದಿದೆ, ಈಗ ಅಂತಿಮಗೊಳಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಅದು ಅಂತಿಮ ಆದೇಶ ಬರುತ್ತೆ. ಬಂದ ತಕ್ಷಣ ನಮ್ಮ ಆದಾಯ ಪುರಸಭೆ, ಚಂದಾಪುರ ಪುರಸಭೆ ಇದೆಲ್ಲ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಹಿತದೃಷ್ಟಿಯಿಂದ ಮಾಡಿದ್ದಾರೆ. ಅದರ ಮೇಲೆ ನಮ್ಮ ಆದಾಯ ನಿರೀಕ್ಷೆಯನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ ಅಂತ ಅಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ.